ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂಜ್ವರೇ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ, ಈ ಪಂಚದಶಿ ಪ್ರಾರಂಭ ಆಗಿ ಇಲ್ಲಿಗೆ 17ನೇ ತಾರೀಕು ಬಂದ್ರೆ 3 ವರ್ಷ. ಅಂದ್ರೆ 3 years ಕಂಟಿನ್ಯೂ ಆಗಿ ನಡೀತಾ ಇದೆ. ನಾವು ಪ್ರಾರಂಭದಲ್ಲಿ ಪಾಠ ಮಾಡುವಾಗ, ಪಂಚದಶಿಯನ್ನು ಶುರು ಮಾಡುವಾಗ ಇದು 7 years ಅಂತ ಹೇಳಿದ್ವಿ ಅಲ್ರಿ? 7 years 6 years 7 ಹೇಳಿದ್ವಿ. 7 years. ಈಗ ಒಟ್ಟು 15 ಚಾಪ್ಟರ್ ಇದೆ. 15 ಚಾಪ್ಟರ್ ಅಲ್ಲಿ ಇವಾಗ 6 ಮುಗಿಸಿ 7ನೇದು ಒಂದು 60 ಶ್ಲೋಕಕ್ಕೆ ಬಂದಿದ್ದೀವಿ. ಪಂಚದಶಿ ಗ್ರಂಥ ಬಹಳ ವಿಶೇಷವಾಗಿ ಈ 3 ವರ್ಷದಲ್ಲಿ ಮೊದಲನೇ 5 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವೇಕ ಪಂಚಕ ಅಂತ ಹೇಳಿ ಕುಲಕರ್ಣಿಯವರು 5 ಅಧ್ಯಾಯಗಳನ್ನ ಸೇರಿಸಿ ಈಗಾಗಲೇ ವಿವೇಕ ಪಂಚಕ ಅಂತ ಲಾಸ್ಟ್ ಇಯರ್ ಜನವರಿ ಎಷ್ಟನೇ ತಾರೀಕು ಕುಲಕರ್ಣಿ ಅವರ 29 29th. ಇನ್ನೊಂದು ಶುಭ ಸುದ್ದಿ ಏನಂತಂದ್ರೆ, ರತ್ನ ಅವರೇ ಹೇಳಿದ್ರು ಬೇಡವಾ? ಹೇಳಿ ಸರ್. ಕರೆಕ್ಷನ್ ಕಳಿಸ್ತೇವೆ. ಓಕೆ, ಮೇ ಬಿ ನೆಕ್ಸ್ಟ್ ರಥಸಪ್ತಮಿಗೆ ಫೆಬ್ರವರಿ ತಿಂಗಳಲ್ಲಿ ಈ ಮೊದಲನೆಯ ಅಧ್ಯಾಯ ತತ್ವ ವಿವೇಕ ಪ್ರಕರಣ 1 ಕನ್ನಡ ರತ್ನ ಅವ್ರದ್ದು, ಮತ್ತೆ ತೆಲುಗು ಗೌರಿ ಅವರದು, ಮಲಯಾಳಂ ಶಂಕರಿ ಅವ್ರದ್ದು ಈಗಾಗಲೇ ಸುಮಾರು ರೆಡಿ ಆಗಿದೆ. ಶಂಕರನ ಕೃಪೆಯಿಂದ ಮೇ ಬಿ ನೆಕ್ಸ್ಟ್ ಮಂತು ಈ 3 ಲ್ಯಾಂಗ್ವೇಜ್ ಅಲ್ಲಿ ಈ ತತ್ವ ವಿವೇಕ ಪ್ರಕರಣವನ್ನ ಬಿಡುಗಡೆ ಮಾಡಬೇಕು ಅಂತ ಒಂದು ಪ್ಲಾನ್ ನಡೀತಾ ಇದೆ. ಅದಾಗತ್ತೆ. ಯಾಕೆ ಒಂದೇ ಪ್ರಕರಣ ಅಂತ ಕೆಲವೊಬ್ಬರಿಗೆ ಪ್ರಶ್ನೆ ಬರ್ಬೋದು. ಬಟ್
ಇದು ಒಂದೇ ಪ್ರಕರಣನೇ ಒಂದು ಕನ್ನಡದಲ್ಲಿ ಸ್ವಲ್ಪ ಹೆಚ್ಚಾಗಿದೆ, 240 ಸಮಥಿಂಗ್ ಆಗಿದೆ ಪೇಜಸ್. ತೆಲುಗಲ್ಲಿ 150 170 ಹತ್ರ 180. 180 ಪೇಜಸ್ ಆಗಿದೆ. ಮಲಯಾಳಂ ನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ಈ ಹೆವಿ ಬುಕ್ಸ್ ತುಂಬಾ 500 ಪೇಜು 600 ಪೇಜು ಹೀಗೆ ಆದ್ರೆ ಎಲ್ಲಾದ್ರೂ ಜರ್ನಿ ಮಾಡುವಾಗ ಓದ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆ ಕಾರಣದಿಂದ ಚಿಕ್ಕದಿತ್ತಂದ್ರೆ ನಾವು ಲಾಸ್ಟ್ ಡಿಸೆಂಬರ್ ಅಲ್ಲಿ ಧರಣಿಗೀಶನ ಇರವ ಪದಲಾಲಿತ್ಯದವಳು ಕಾಣ ಅಂತೇಳಿ ಆತ್ಮಬೋಧೆಯನ್ನು ಬಿಡುಗಡೆ ಮಾಡಿದ್ವಿ. ಆ ರೀತಿಯಾಗಿ ಸೊ ಚಿಕ್ಕದಾಗಿತ್ತಂದ್ರೆ ಪೇಜಸ್ ಕಡಿಮೆ ಇದ್ದು ಅಂದ್ರೆ ಕ್ಯಾರಿ ಮಾಡ್ಲಿಕ್ಕೆ ತುಂಬಾ ಈಸಿ ಅಂತಕ್ಕಂತಹ ಕಾರಣದಿಂದ ಸೊ ಮುಂದಿನ ತಿಂಗಳು ರಥಸಪ್ತಮಿಗೆ ಪುಸ್ತಕನ ಬಿಡುಗಡೆ ಮಾಡ್ಬೇಕು ಅಂತ ಸಂಕಲ್ಪ. ಅದು ನೆರವೇರ್ಲಿ ಅಂತ ಹೇಳ್ತಾ ಎಷ್ಟು ಇಯರ್ಸ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ಇದು ಒಂದು ರೀತಿಯಾಗಿರ್ತಕ್ಕಂತಹ ಅದರ ವೈಶಾಲ್ಯತೆಯನ್ನ ಅನುಭವಿಸ್ಲಿಕ್ಕೋಸ್ಕರ ಸಲುವಾಗಿ. ಆದ್ರೆ ಸಾಮಾನ್ಯವಾಗಿ ನಮಗೆ ಅತ್ಯಂತ ಖುಷಿ ಕೊಟ್ಟಿರ್ತಕ್ಕಂಥದ್ದು ಏನಂತಂದ್ರೆ ಕೆಲವರು ಎಲ್ಲರಿಗೂ ಕೂಡ ಅದರದ್ದು ಏನು ರಿಯಾಲಿಟಿ, ಅದರದ್ದು ಏನು ಅನುಭವ ಇದೆ ಮತ್ತು ಅದು ಅನುಭವ ಜೀವನದಲ್ಲಿ ಅವರ ಜೀವನಕ್ಕೆ ಅದು ಒಂದು ಸುಕೃತಿಯನ್ನ ತೋರಿಸಿರ್ತಕ್ಕಂಥದ್ದು. ಸೊ ಈ ಜೀವನ ಇರೋ ತನಕಂತನೂ ಕೂಡ ಶಾಸ್ತ್ರ ಚಿಂತನೆ ಅಂತ ಮಾಡ್ಲೇಬೇಕು. ಯಾಕಂತಂದ್ರೆ ಹೇಗೆ ನಿತ್ಯ ಪ್ರಕೃತಿ ಹೆಂಗ ಮಲಿನವಾಗುತ್ತೋ ಆ ರೀತಿಯಾಗಿ ನಮ್ಮ ಮನಸ್ಸು ಕೂಡ ಸದಾ ಮಲಿನವಾಗ್ತಾನೆ ಇರ್ತದೆ. ಸೊ ಅಂತ ಮಲಿನತೆಯನ್ನ ತೆಗಿಲಿಕ್ಕೋಸ್ಕರ ಸಲುವಾಗಿ ನಿರಂತರ ಸತ್ಸಂಗ ಅಂತಕ್ಕಂಥದ್ದು ಬೇಕು. ಈ ಸತ್ಸಂಗ ಅನೇಕ ವಿಧವಾಗಿ ಬರೆಯೋದ್ರ ಮೂಲಕ, ಕೇಳೋದ್ರ ಮೂಲಕ, ಡಿಸ್ಕಸ್ ಮಾಡೋದ್ರ ಮೂಲಕ ಹೀಗೆ ಆನಂದವಾಗಿ ಬೇರೆ ಬೇರೆ ರೀತಿಯಾಗಿ ಯಾರಿಗೆಲ್ಲ ಏನೇನು ಯೋಗ್ಯತೆ ಇದೆಯೋ ಆ ಯೋಗ್ಯತೆಗೆ ಅನುಗುಣವಾಗಿ ರಮಿಸುವಂತಹ ಒಂದು ವಿಧಾನ. ಯಾವುದು ಸರಿ ಯಾವುದು ತಪ್ಪಲ್ಲ. ಸೊ ಅದರಲ್ಲಿ ಇರ್ಬೇಕು ನಾವು. ಆ ಇರ್ಲಿಕ್ಕೆ ನಮಗೆ ಏನೇನು ಸ್ವಭಾವ ಇದೆಯೋ ಸ್ವಭಾವಕ್ಕನುಸಾರವಾಗಿ ಸಂಸ್ಕಾರಗಳನ್ನ ಸೊ ಉತ್ತೇಜನ ಮಾಡಿಕೊಂತ ಹೋಗೋದು, ಉತ್ತಮವಾಗಿರ್ತಕ್ಕಂಥದ್ರ ಕಡೆಗೆ ಉತ್ತೇಜನ ಮಾಡಿಕೊಂತ ಹೋಗ್ಲಿಕ್ಕೆ ಇದು ಒಂದು ವಿಧಾನ. ಇದೆಲ್ಲನೂ ಕೂಡ ಪರಂಪರೆಯಲ್ಲಿ ಇದನ್ನ ಅನುಸರಿಸಿಕೊಂಡು ಬಂದಿದ್ದಾರೆ. ಸೊ ಹಾಗೆ ಇದು ಕೂಡ ಸಾಗಲಿ ಅಂತ ಹೇಳ್ತಾ ಇಂದಿನ ಈ ಉಪನ್ಯಾಸದಲ್ಲಿ ಮುಖ್ಯವಾಗಿ ಪರೋಕ್ಷ ಮತ್ತು ಅಪರೋಕ್ಷ, ಪರೋಕ್ಷ ಜ್ಞಾನ ಮಿಥ್ಯಾ ಜ್ಞಾನ ಅಲ್ಲ, ಅದು ಕೂಡ ಪರೋಕ್ಷ ಜ್ಞಾನವು ಕೂಡ ಸತ್ಯವಾಗಿರ್ತಕ್ಕಂಥದ್ದು, ಅದು ಮಿಥ್ಯೆ ಆಗುದಿಲ್ಲ ಅಂತ ಹೇಳಿದ್ಮೇಲೆ ಸೊ ಪೂರ್ವ ಪಕ್ಷಿ ಯಾವ ವಾಕ್ಯದಿಂದ ಈ ಜ್ಞಾನ ಆಗುತ್ತೆ ಅಂತಕ್ಕಂತಹದ್ದನ್ನ ಅವನು ಪ್ರಶ್ನೆ ಇಟ್ಕೊಂಡ. ಸೊ ಅದರದ್ದು ವಿಷಯವನ್ನ ಈಗ ನಾವು ಚಿಂತನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಉಪನಿಷತ್ತುಗಳಲ್ಲಿ ನಮಗೆ ಗೊತ್ತಿರುವ ಹಾಗೆ ಈ 4 ಮಹಾವಾಕ್ಯಗಳನ್ನ ನಾವು ಸಾಮಾನ್ಯವಾಗಿ ಮಹಾವಾಕ್ಯಗಳಂತ ಪ್ರಯೋಗ ಮಾಡ್ತೀವಿ. ಸೊ ಋಗ್ವೇದದ್ದು ಐತರೇಯ ಉಪನಿಷತ್ತಿಂದ ಪ್ರಜ್ಞಾನಂ ಬ್ರಹ್ಮ, ಮತ್ತೆ ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ತು ಅಹಂ ಬ್ರಹ್ಮಾಸ್ಮಿ, ಸಾಮವೇದ ಛಾಂದೋಗ್ಯ ಉಪನಿಷತ್ತು ತತ್ವಮಸಿ ಮಹಾವಾಕ್ಯ, ಹಾಗೆ ಅಥರ್ವಣ ವೇದ
ಮಾಂಡಕ್ಯ ಉಪನಿಷತ್ತು ಅಯಮಾತ್ಮ ಬ್ರಹ್ಮ ಸಾಮಾನ್ಯವಾಗಿ ಈ ನಾಲ್ಕು ಉಪನಿಷತ್ತಿನ ವಾಕ್ಯಗಳನ್ನ ಮಹಾವಾಕ್ಯ, ಒಂದೊಂದು ವೇದಕ್ಕೆ ಒಂದೊಂದು ಉಪನಿಷತ್ತನ್ನು ತಗೊಂಡು ಈ ನಾಲ್ಕು ಮಹಾವಾಕ್ಯಗಳನ್ನ ನಿರ್ಣಯ ಮಾಡಿದ್ದಾರೆ. ಆದ್ರೆ ನಮಗೆ ತೈತ್ತಿರೀಯ ಉಪನಿಷತ್ತಿನಲ್ಲಿ, ಮುಂಡಕ ಉಪನಿಷತ್ತಿನಲ್ಲಿ ಐತೆ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಕೂಡ ಪ್ರತಿಯೊಂದು ಉಪನಿಷತ್ತಿನ ವಾಣಿಯೂ ಕೂಡ ಮಹಾವಾಕ್ಯ ಅನ್ನುವಂತಹದ್ದನ್ನ ತೋರ್ಸ್ಲಿಕ್ಕೋಸ್ಕರ ಸಲುವಾಗಿ ವಿದ್ಯಾರಣ್ಯ ಮುನಿಗಳು ಇಲ್ಲಿ ತೈತ್ತಿರೀಯ ಉಪನಿಷತ್ತಿನ ವಾಕ್ಯಗಳನ್ನ ತಗೊಂಡು ತೈತ್ತಿರೀಯ ಉಪನಿಷತ್ತಿನ 2 ವಾಕ್ಯಗಳನ್ನು ತಗೊಂಡಿದ್ದಾರೆ. ಒಂದು ಪರೋಕ್ಷ ಜ್ಞಾನ ಮತ್ತು ಒಂದು ಅಪರೋಕ್ಷ ಜ್ಞಾನಕ್ಕೆ ಹೇಗೆ ನಾವು ಅದನ್ನ ತಿಳ್ಕೊಳ್ಬಹುದು ಅಂತೇಳಿ ಶ್ಲೋಕಗಳನ್ನ ಓದಿ ಆಮೇಲೆ ಅದನ್ನ ಡಿಸ್ಕಸ್ ಮಾಡೋಣ ಅಂತ. 64, 65, 66 ಈ 3 ಶ್ಲೋಕಗಳನ್ನ ಇವತ್ತು ಡಿಸ್ಕಸ್ ಮಾಡೋಣಂತೆ. ಯದ್ಯಪಿ ತ್ವಂ ಅಸೀತ್ಯತ್ರ ವಾಕ್ಯಂ ನೋಚೇ ಮೃಗೋಪಿತಾಂ ತಥಾಪಿ ಅನ್ನಂ ಪ್ರಾಣಂ ಇತಿ ವಿಚಾರ್ಯ ಸ್ಥಳಂ ಉಕ್ತವಾನ್. ಯದ್ಯಪಿ ಅಂದ್ರೆ ಅವನೇನು ಪ್ರಶ್ನೆ ಕೇಳಿದ್ನೋ ಆ ಪ್ರಶ್ನೆಗೆ ಅನುಗುಣವಾಗಿ ಈಗ ನಾವು ಈ ತೈತ್ತಿರೀಯ ಪ್ರಕರಣದ ಭೃಗುವಲ್ಲಿಯಲ್ಲಿ ತಂದೆಯಾಗಿರ್ತಕ್ಕಂತಹ ವರುಣನಿಂದ ಭೃಗು ಉಪದೇಶವನ್ನ ಪಡೆದ. ಏನು ಉಪದೇಶ ಪಡೆದ ಅಂತಂದ್ರೆ, ತಂದೆ ಪ್ರಶ್ನೆ ಕೇಳಿದ, ಅವನು ಯಾವ ವಿದ್ಯೆಯನ್ನ ಕಲಿತರೆ ಪುನಃ ಮತ್ತೆ ಇನ್ನು ಯಾವ ವಿದ್ಯೆ ಕಲಿಲಿಕ್ಕೆ ಬೇಕಾಗಿಲ್ಲ, ಅಂತಹ ವಿದ್ಯೆ ಯಾವುದು ಅಂತ ಹೇಳಿ. ಅವನಿಗೆ ಬೇರೆ ಬೇರೆ ಎಲ್ಲ ವಿದ್ಯೆಗಳನ್ನ ಕಲಿತಿದ್ದ, ಆದರೆ ಈ ಒಂದು ಮಹಾವಾಕ್ಯದ ಓಂಕಾರದ ವಿದ್ಯೆಯನ್ನ ಅವನು ಕಲಿತಿದ್ದಿಲ್ಲ. ಹಾಗಾಗಿ ತಂದೆ ಒಂದು ವಾಕ್ಯವನ್ನ ಹೇಳಿದ. ಏನು ವಾಕ್ಯ ಅಂತಂದ್ರೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತ್ಯಭಿ ಸಂವಿಶಂತೀತಿ ತದ್ವಿಜ್ಞಾಸಸ್ಯ ತದ್ಬ್ರಹ್ಮೇತಿ ಅಂತ ಇದು ವಾಕ್ಯ. ಏನಿದು ವಾಕ್ಯ ಅಂತಂದ್ರೆ, ಹೇ ಮಗು, ಯಾವುದರಿಂದ ಎಲ್ಲಾ ಜೀವಿಗಳು ಉತ್ಪನ್ನವಾಗ್ತವೆ ಮತ್ತೆ ಯಾವುದರಿಂದ ಎಲ್ಲಾ ಜೀವಿಗಳು ಬೆಳಿತವೆ ಅಂದ್ರೆ ಜೀವಿಸ್ತವೆ, ಮತ್ತು ಯಾವ ಜೀವಿಗಳು ಎಲ್ಲದರಲ್ಲಿ ಲಯವಾಗ್ತವೆ, ಅದು ಬ್ರಹ್ಮ ಅಂತ ಹೇಳಿ ವಾರುಣಿಯ ಮಗನಾಗಿರ್ತಕ್ಕಂತಹ ವರುಣ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಹೌದಲ್ರಿ ಕುಲಕರ್ಣಿ ಅವ್ರೆ? ಮಂತ್ರದಲ್ಲಿ ಹಾಗೆ ಇದೆ ಅದು. ಹೌದ. ವಾರುಣಿಹಿ ವರುಣಂ ಪಿತರಂ ಉಪಸಸಾರಹ ಅಂತ ಮಂತ್ರನ ಶುರುವಾಗತ್ತದ. ಅಂದ್ರೆ ವಾರುಣಿಯ ಮಗನಾಗಿರ್ತಕ್ಕಂತಹ ವರುಣ, ವರುಣನ ಮಗನಾಗಿರ್ತಕ್ಕಂತಹ ಭೃಗು, ಭೃಗುಗೆ ವರುಣ ಉಪದೇಶ ಮಾಡತಕ್ಕಂಥದ್ದು. ಈ ವಾಕ್ಯವನ್ನ ತಗೊಂಡು ಭೃಗು ಇದನ್ನ ಅಧ್ಯಯನಕ್ಕೆ ತೊಡಗಿದವನು. ಅಧ್ಯಯನಕ್ಕೆ ತೊಡಗಿದಾಗ ಅವನಿಗೆ ಅಂದ್ರೆ ಇದಕ್ಕೆ ಇನ್ನೊಂದು ಈ 65, 66 2 ಶ್ಲೋಕಗಳನ್ನು ಓದೋಣ. ಅನ್ನ ಪ್ರಾಣಾದಿ ಕೋಶೇಶು ಸುವಿಚಾರ್ಯ ಪುನಃ ಪುನಃ ಆನಂದ ವ್ಯಕ್ತಿ ಮೀಕ್ಷಿತ್ವ ಬ್ರಹ್ಮ ಲಕ್ಷ್ಮ್ಯಾಪ್ಯಯುಜ್ಯತ್ ಸತ್ಯಂ ಜ್ಞಾನಂ ಅನಂತಂ ಚೇತ್ ಏವಂ ಬ್ರಹ್ಮ ಸ್ವಲಕ್ಷಣಂ ಉಕ್ತ್ವಾ ಗುಹಾಯಿತತ್ವೇನ
ಕೋಶಶ್ವೇತತ್ ಪ್ರದರ್ಶಿತಂ ಸತ್ಯಂ ಜ್ಞಾನಂ ಅನಂತಂ ಚೇತ್ ಏವಂ ಬ್ರಹ್ಮ ಸ್ವಲಕ್ಷಣಂ. ಈ ವಾಕ್ಯ ಇದು ಪರೋಕ್ಷ ಜ್ಞಾನವನ್ನ ತೋರಿಸುತ್ತೆ. ಈ ಪರೋಕ್ಷ ಜ್ಞಾನವನ್ನ ತೋರಿಸ್ತಕ್ಕಂಥದ್ದು ಈ ಮಂತ್ರ ಬ್ರಹ್ಮಾನಂದ ವಲಿಯಲ್ಲಿ, ಅದೇ ತೈತ್ತಿರಿ ಉಪನಿಷತ್ತಿನ ಬ್ರಹ್ಮಾನಂದ ವಲಿಯಲ್ಲಿ ಬರುತ್ತೆ. ಇಲ್ಲಿ ದ್ವಿತೀಯ ಬ್ರಹ್ಮಾನಂದ ದ್ವಿತೀಯ ವಲಿಯಲ್ಲಿ ಬರುತ್ತೆ. ಓಂ ಬ್ರಹ್ಮ ವಿದಾಪ್ನೋತಿ ಪರಂ ತದೇಶಾಂ ಅಭ್ಯುಕ್ತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ಯೋಮನ್. ಇದು ಪರೋಕ್ಷ ಜ್ಞಾನದ ವಾಕ್ಯ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ಯೋಮನ್ ಯೋ ಅಶ್ನುತೆ ಸರ್ವಾನ್ ಕಾಮಾನ್ ಸಹ ಅಂತ ಹೇಳ್ಬಿಟ್ಟು ಎಲ್ಲಾ ಜೀವಿಗಳು ಜೀವದ ಗುಹೆ ಅಂದ್ರೆ ಈ ದೇಹದಲ್ಲಿ ಅವನೇನಾಗಿದ್ದಾನೆ ಅಂತಂದ್ರೆ ಅವನು ಪ್ರತಿಷ್ಠಿತನಾಗಿದ್ದಾನೆ. ಆ ಪ್ರತಿಷ್ಠಿತನಾಗಿರ್ತಕ್ಕಂತಹ ಪರಮಾತ್ಮನ ಲಕ್ಷಣ ಏನು ಅಂತಂದ್ರೆ ಸತ್ಯಂ ಜ್ಞಾನಂ ಅನಂತಂ ಅಂತಕ್ಕಂಥದ್ದನ್ನ ಇದನ್ನ ಸ್ವರೂಪ ಲಕ್ಷಣ ಅಂತ ಕರೀತಾರೆ. ಸತ್ಯಂ ಜ್ಞಾನಂ ಅನಂತಂ ಆಗಿರ್ತಕ್ಕಂತಹ ಆ ಪರಬ್ರಹ್ಮ ವಸ್ತು ಎಲ್ಲದ ಅಂತಂದ್ರೆ ಪರಮೇ ವ್ಯೋಮನ್ ಅಂದ್ರೆ ಈ ಗುಹೆಯಲ್ಲಿ, ಈ ದೇಹ ಅಂತಕ್ಕಂತಹ ಗುಹೆಯಲ್ಲಿ ಆ ಪರಮ ವ್ಯೋಮನಾಗಿರ್ತಕ್ಕಂಥ ಪರಮ ಪುರುಷ ಇದ್ದಾನೆ ಅಂತಕ್ಕಂಥದ್ದು ಪರೋಕ್ಷ ವಾಕ್ಯ. ಈ ಪರೋಕ್ಷ ವಾಕ್ಯವನ್ನ ಅಪರೋಕ್ಷವಾಗಿ ಮಾಡಿಕೊಳ್ಳಕ್ಕೋಸ್ಕರ ಸಲುವಾಗಿ ಆ ಮೃಗು ತಪಸ್ಸನ್ನ ಮಾಡಿದ. ಆ ತಪಸ್ಸನ್ನ ಮಾಡಿದ್ಮೇಲೆ ಅವನಿಗೆ ಮೊದಲು ಅವನಿಗೆ ಕಂಡುಕೊಂಡಿರ್ತಕ್ಕಂಥದ್ದು ಏನಂದ್ರೆ ಅನ್ನ ಪ್ರಾಣಾದಿ ಕೋಶೇಶು ಸುವಿಚಾರ್ಯ ಪುನಃ ಪುನಃ. ಈ ಒಂದೊಂದಾಗಿ ಅವನು ಈ ಕೋಶಗಳನ್ನ ಕಂಡುಕೊಳ್ತಾ ಹೋದ. ಒಂದ್ಸಲ ಇದನ್ನ ನಾವೀಗಾಗಲೇ ಒಂದ್ಸಲ ಕೇಳಿದ್ವಿ, ಇದನ್ನ ಇನ್ನೊಂದು ದೃಷ್ಟಿಯಿಂದ ನೋಡೋಣಂತ್ರೆ. ಏನು ಆ ತಂದೆಯಾಗಿರ್ತಕ್ಕಂತಹ ವರುಣ ಉಪದೇಶ ಮಾಡಿದ್ನ, ಯಾವುದರಿಂದ ಈ ಎಲ್ಲಾ ಭೂತಗಳು ಉತ್ಪತ್ತಿಯಾಗುತ್ತವೆ, ಯಾವುದರಿಂದ ಜೀವಿಸ್ತವೆ ಮತ್ತು ಯಾವುದರಲ್ಲಿ ಲಯವಾಗುತ್ತವೆ ಅವನು ವಿಚಾರ ಮಾಡಿದ್ಮೇಲೆ ಈ ಏನು ನಾವು ಎಲ್ಲ ಭೂತಗಳಂತ ಕರಿತೀವಿ, ಭೂತಗಳಂದ್ರೆ ಪ್ರಾಣಿಗಳು ಅಂತ ಕರಿತೀವಿ. ಈ ಎಲ್ಲಾ ಪ್ರಾಣಿಗಳು ಉತ್ಪನ್ನವಾಗತಕ್ಕಂಥದ್ದು ಅಂದ್ರೆ ಯೂನಿವರ್ಸಲ್ ಆಗಿ ನೋಡಿದಾಗ ನಾವು ಸೊ ಎಲ್ಲವೂ ಕೂಡ ಈ ಅನ್ನದಿಂದ ಉತ್ಪನ್ನ ಆಗ್ತವ. ಸೊ ಅನ್ನದಿಂದ ಬೆಳಿತವ, ಮತ್ತೆ ಅನ್ನದಂದ್ರೆ ಮತ್ತೆ ಮಣ್ಣಲ್ಲಿ ಅವು ಲಯವಾಗುತ್ತವೆ. ಹಾಗಾಗಿ ಅವನು ಕಂಡುಕೊಂಡಿರ್ತಕ್ಕಂಥದ್ದು ಏನಂತಂದ್ರೆ ಈ ಅನ್ನವೇ ಬ್ರಹ್ಮ ಅಂತ ಕಂಡುಕೊಂಡವನು. ಭೃಗು ಫಸ್ಟ್ ಕಂಡುಕೊಂಡಿರ್ತಕ್ಕಂಥದ್ದು ಏನಂತಂದ್ರೆ ಅನ್ನಂ ಬ್ರಹ್ಮೇತಿ ವಿಜಾನಾತ್ ಅನ್ನಾದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಭಿ ಸಂವಿಶಂತೀತಿ ತದ್ವಿಜ್ಞಾಯ. ಅವರಿಗೆ ಒಂದು ದರ್ಶನ ಆಯ್ತು. ಏನ್ ದರ್ಶನ ಆಯ್ತು ಅಂದ್ರೆ ಸಮಸ್ತ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂತಹ ಈ ಸ್ಥೂಲ ವಸ್ತುವಿನ ದರ್ಶನವಾಯಿತು ಅವನಿಗೆ. ಸೊ ಈಗ ನಾವು ಇಂಡಿವಿಜುವಲ್ ಆಗಿ ಬರೋಣ. ಈಗ ನಮ್ಮನ್ನ ನಾವು ಅಂದ್ರೆ ನಾನು ಅಂತ ಏನ್ ಹೇಳಿಕೊಳ್ತೀನಿ, ಮೊದಲು ಪ್ರತ್ಯೇಗಾತ್ಮ ಅಂದ್ರೆ ಜೀವನನ್ನ ಅಡ್ರೆಸ್ ಮಾಡಿ ಮಾತಾಡೋಣಂತ, ಆಮೇಲೆ ವಿಚಾರ ಮಾಡೋಣಂತ್ರಿ. ಯಾರು ನಾನು ಅಂತ ಏನ್ ಹೇಳಿಕೊಳ್ತೀನಿ, ಈ ನಾನು ಅಂತಕ್ಕಂಥವನು ಅಭಿವ್ಯಕ್ತಿ ಎಲ್ಲಿ ಆಗ್ತಾನೆ ಅಂತಂದ್ರೆ ಈ ಅನ್ನಮಯ ಶರೀರದಲ್ಲಿ ಆಗ್ತಾನೆ ಅಂತ. ಹಾಗಾಗಿ ನಾನು ಅಂತಂದ್ರೆ ನಮಗೆ ಸ್ವಲ್ಪವೂ ಕೂಡ ಸಂಶಯ ಇಲ್ಲಾರದಂತೆ ಶರೀರದ ಮೇಲೆ ಒಂದ್ ಸ್ವಲ್ಪ ಡೌಟ್ ಬರೋದಿಲ್ಲ. ನಾನು ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಈ ಶರೀರ ನಾನು ಅಂತ. ಈಗ ಅವನು ಯೋಚನೆ ಮಾಡಿದ, ಇದು ಎಲ್ಲಿಂದ ಉತ್ಪನ್ನ ಆಗುತ್ತೆ ಅಂತಂದ್ರೆ ಇದು ಅನ್ನದಿಂದ ಉತ್ಪನ್ನ ಆಗುತ್ತೆ. ಮತ್ತೆ ಎಲ್ಲಾ ಭೂತಗಳು ಅನ್ನದ್ ಭವಂತಿ ಭೂತಾನಿ ಅಂತ ಗೀತೆ ಕೂಡ 3ನೇ ಅಧ್ಯಾಯದಲ್ಲಿ
ಅನ್ನದ್ ಭವಂತಿ ಭೂತಾನಿ, ಎಲ್ಲಾ ಪ್ರಾಣಿಗಳು ಅನ್ನದಿಂದ ಉತ್ಪನ್ನವಾಗುತ್ತವೆ. ಮನುಷ್ಯ ಕೂಡ ಅನ್ನದಿಂದ ಉತ್ಪನ್ನವಾಗ್ತಾನೆ, ಅನ್ನದಿಂದ ರಸದಿಂದ ಸೊ ಮನುಷ್ಯ ಉತ್ಪನ್ನ ಆಗ್ತಾನೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಈ ಅನ್ನಮಯ ಶರೀರವೇ ನಾನು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಅನುಭವ ಬರ್ತಾ ಇದೆ. ಹೀಗೆ ಆ ಜಿಜ್ಞಾಸು ಆಗಿರ್ತಕ್ಕಂತಹ ಭೃಗು ಸತ್ಯವನ್ನ ಕಂಡುಕೊಂಡ. ಏನ್ ಸತ್ಯವನ್ನ ಕಂಡುಕೊಂಡ ಅಂತಂದ್ರೆ, ಈ ಅನ್ನವೇ ಬ್ರಹ್ಮ ಅಂತಕ್ಕಂತಹ ಸತ್ಯವನ್ನ ಕಂಡುಕೊಂಡ. ಯಾಕಂತಂದ್ರೆ ಎಲ್ಲಾ ಜೀವಿಗಳು ಅನ್ನದಿಂದನೇ ಉತ್ಪನ್ನವಾಗ್ತವ, ಮತ್ತೆ ಅನ್ನದಿಂದನೇ ಬೆಳಿತೇವ. ಅನ್ನ ಇಲ್ದಿದ್ರೆ ಶರೀರ ಇರೋದಿಲ್ಲ. ಮತ್ತೆ ಶರೀರ ಇರೋದಿಲ್ಲ ಅಂದ್ರೆ ಶರೀರದಲ್ಲಿರ್ತಕ್ಕಂತಹ ಶಾರೀರಿಕ ಅವನೇನು ಜೀವ ಇದನ್ನ ಅವನು ಇರಂಗಿಲ್ಲ. ಸೊ ಹಾಗಾಗಿ ಈ ವ್ಯಕ್ತವಾಗಿರ್ತಕ್ಕಂಥದ್ದು ಯಾವುದಿದೆಯೋ ಇದರಲ್ಲಿ ಎಲ್ಲವನ್ನ ನಾವು ಭೂತಗಳನ್ನು ನೋಡಿದಾಗ ಮತ್ತೆ ನಮ್ಮನ್ನು ನಾವು ನೋಡಿದಾಗ ಅನ್ನದಿಂದನೇ ಇರ್ತಕ್ಕಂತಹದ್ದು, ಅನ್ನದಿಂದನೇ ಬೆಳಿತಕ್ಕಂಥದ್ದು, ಅನ್ನದಿಂದ ಲಯವಾಗತಕ್ಕಂಥದ್ದು. ಅದಕ್ಕೆ ಅವನಿಗೆ ದರ್ಶನ ಏನಾಯ್ತು ಅಂದ್ರೆ ಈ ಅನ್ನಮಯ ಕೋಶವೇ ಬ್ರಹ್ಮ ಅಂತ ದರ್ಶನ ಆಯ್ತು. ತಪ್ಪಲ್ಲ ಇದು ಸ್ಟೆಪ್ಸ್ ಇದು ಅಷ್ಟೇನೆ. ಸೊ ಹಾಗಾಗಿ ಸಾಧಕರಾಗಿರ್ತಕ್ಕಂಥವ್ರಿಗೆ, ಜಿಜ್ಞಾಸಾಗಿರ್ತಕ್ಕಂಥವ್ರಿಗೆ ಶಾಸ್ತ್ರದಲ್ಲಿ ಶರೀರವನ್ನ ದಂಡನೆ ಮಾಡಬಾರದು ಅಂತಿದೆ. ಯಾಕಂತಂದ್ರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಆದ್ರೆ ಅಧ್ಯಾತ್ಮದಲ್ಲಿ ಕೆಲವೊಂದಿಷ್ಟು ಶರೀರವನ್ನ ದಂಡನೆ ಮಾಡೋದೇ ಅಧ್ಯಾತ್ಮ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ. ಆದರೆ ಶಂಕರ ವೇದಾಂತದಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಯಾಕಂತಂದ್ರೆ ಈ ಶರೀರ ಮಾಧ್ಯಮವನ್ನಾಗಿ ಮಾಡಿಕೊಂಡೇ ನಾವು ನಮ್ಮ ಗುರಿಯನ್ನ ಮುಟ್ಟಬೇಕಾಗ್ಯದ. ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ನಮಗಿರ್ತಕ್ಕಂತಹ ಅನುಭವದ ಪ್ರಕಾರ ನೋಡೋದಾದ್ರೆ ಈ ಶರೀರದಿಂದನೇ ನಾವು ಕಾಣಿಸಿಕೊಳ್ತೀವಿ. ಶರೀರದಿಂದ ಹೋಗ್ಬಿಟ್ರೆ ನಾವ್ಯಾರು ಕಾಣಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅನ್ನವೇ ಬ್ರಹ್ಮ ಅಂತಕ್ಕಂತಹ ಸತ್ಯವನ್ನ ಭೃಗು ಕಂಡುಕೊಂಡು ತಂದೆ ಹತ್ರ ಹೋಗಿ ಹೇಳಿದ. ಸೊ ತಂದೆ ಇದಕ್ಕೆ ಏನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಅಂತಲ್ಲ, ರೈಟ್ ಅಂತ ಹೇಳಿದ. ರೈಟ್ ಅಂತ ಹೇಳಿ ಮತ್ತೆ ಹೇಳಿದ, ಇನ್ನೊಂದ್ ಸ್ವಲ್ಪ ತಪಸ್ ಮಾಡಿ ನೋಡುವ, ಇನ್ನೊಂದ್ ಸ್ವಲ್ಪ ಜಿಜ್ಞಾಸ ಮಾಡು ಅಂತ ಹೇಳಿದ. ದೆನ್ ಅದಾದ್ಮೇಲೆ ತಂದೆ ಹೇಳಿದಂತಂದ್ಮೇಲೆ ಮೇ ಬಿ ಅವನಿಗೆ ಗೊತ್ತಾಯ್ತು ಅನ್ನ ಬ್ರಹ್ಮ ಆಗ್ಲಿಕ್ಕಿಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಯಾಕೆ ಅನ್ನ ಬ್ರಹ್ಮ ಆಗ್ಲಿಕ್ಕಿಲ್ಲ ಅಂತಂದ್ರೆ ಈ ಅನ್ನ ಅಂದ್ರೆ ಈ ಅನ್ನಮಯ ಶರೀರ, ಸ್ಥೂಲ ಶರೀರ ಇದು ಸ್ವಯಂ ಚಾಲಿತ ಅಲ್ಲ. ಹಿಂದ್ಗಡೆ ಇನ್ನೊಂದು ಶಕ್ತಿ ಇದೆ, ಪ್ರಾಣ ಅಂತಕ್ಕಂಥದ್ದು. ಪ್ರಾಣದಿಂದ ಚಲಿಸುತ್ತೆ, ಪ್ರಾಣದಿಂದನೇ ಇದಕ್ಕೆ ಇರುವಿಕೆಯನ್ನ ಗೊತ್ತಾಗುತ್ತೆ. ಸೊ ಹಾಗಾಗಿ ಎಲ್ಲಾ ಭೂತಗಳು ಚಲಿಸ್ತಕ್ಕಂತಹದ್ದು, ಹುಟ್ಟತಕ್ಕಂಥದ್ದು ಪ್ರಾಣದಿಂದ. ನಾನು ಹುಟ್ಟತಕ್ಕಂಥದ್ದು ಪ್ರಾಣದಿಂದನೇ, ಮತ್ತೆ ಪ್ರಾಣವೇ ಶರೀರವನ್ನ ಆವರಿಸಿಕೊಂಡಿದೆ. ಪ್ರಾಣದಿಂದನೇ ಶರೀರಕ್ಕೆ ವ್ಯಾಲ್ಯೂ ಇದೆ, ಮತ್ತೆ ಪ್ರಾಣ ಇಲ್ಲದೆ ಇದ್ರೆ ಶರೀರಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಹಾಗಾಗಿ ಅವನಿಗೆ ಮತ್ತೆ ಪುನಃ ಜಿಜ್ಞಾಸು ಮಾಡಿದ್ಮೇಲೆ ಅವನಿಗೆ ಕಂಡುಕೊಂಡಿರ್ತಕ್ಕಂಥದ್ದು ಏನಂದ್ರೆ ಅನ್ನೋದಕ್ಕಿಂತ ಅಧಿಕವಾಗಿರ್ತಕ್ಕಂಥದ್ದು ಪ್ರಾಣ ಅಂತಕ್ಕಂಥದ್ದು ಗೊತ್ತಾಯ್ತು ಅಂತ ಅವನಿಗೆ. ಪ್ರಾಣೋ ಬ್ರಹ್ಮೇತಿ ವಿಜಾನಾತ್ ಪ್ರಾಣಾದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಪ್ರಾಣೇನ ಜಾತಾನಿ ಜೀವಂತಿ ಪ್ರಾಣಂ ಪ್ರಯಂತೆ ವಿಷಂತೀತಿ ತದ್ವಿಜ್ಞಾಯ. ಅವನಿಗೆ ಗೊತ್ತಾಗಿರ್ತಕ್ಕಂಥದ್ದು ಏನಂತಂದ್ರೆ ಪ್ರಾಣ ಅಂತ ಗೊತ್ತಾಯಿತು. ಎಲ್ಲಾ ಜೀವಿಗಳು ಮೊದಲೇನು ಅನ್ನದಿಂದ ಅಂತ ಗೊತ್ತಾಗಿತ್ತು, ಅನ್ನದಿಂದನೇ ಎಲ್ಲಾ ಪ್ರಾಣಿಗಳು ಹುಟ್ಟುತ್ತವಂತ ಗೊತ್ತಾಗಿತ್ತು. ಆದ್ರೆ ಅನ್ನ ಸ್ವಯಂ ಆಗಿ ಚಲಿಸೋದಿಲ್ಲ, ಅದಕ್ಕೆ ಹಿಂದುಗಡೆಗೆ ಚೇತನ ಅಂತಕ್ಕಂಥದ್ದು ಪ್ರಾಣ ಇರಬೇಕು. ಪ್ರಾಣ ಇದ್ದಾಗ ಮಾತ್ರ ಮೂಮೆಂಟ್ ಆಗುತ್ತೆ. ಹಾಗಾಗಿ ಎಲ್ಲಾ ಪ್ರಾಣಿಗಳು ಅನ್ನದಿಂದ ಹುಟ್ಟುತ್ತವೆ, ಅನ್ನದಿಂದನೇ ಬೆಳಿತವೆ, ಮತ್ತೆ ಅನ್ನದಿಂದನೇ ಜೀವಿಸ್ತವೆ, ಪ್ರಾಣದಿಂದನೇ ಜೀವಿಸ್ತವೆ ಅಂತಕ್ಕಂತಹ ಮತ್ತೆ ಅವನಿಗೆ ಈ ಶರೀರಕ್ಕಿಂತ ಇನ್ನೊಂದು ಸ್ವಲ್ಪ ಮಿಗಿಲಾಗಿರ್ತಕ್ಕಂತಹ ಪ್ರಾಣವೇ
ಬ್ರಹ್ಮ ಅಂತಕ್ಕಂತಹದ್ದು ದರ್ಶನ ಆಯ್ತು ಅವನಿಗೆ. ಸೊ ದೆನ್ ಅದಾದ್ಮೇಲೆ ಅವನು ತಂದೆ ಹತ್ರ ಹೋಗಿ ಹೇಳಿದ, ಮತ್ತೆ ಆಮೇಲೆ ತಂದೆ ತುಂಬಾ ಖುಷಿ ಪಟ್ಟು ಮತ್ತೆ ಪುನಃ ಹೇಳಿದ, ಪುನಃ ಮತ್ತೆ ತಪಸ್ಸು ಮಾಡು ಅಂತ ಹೇಳಿದ. ಸೊ ಯಾವಾಗ ತಂದೆ ಹೇಳಿದ್ಮೇಲೆ ಅವನಿಗೆ ಪುನಃ ಮತ್ತೆ ಅಂದ್ರೆ ತಾನು ತಿಳ್ಕೊಂಡಿರ್ಬೇಕಂತ ಇನ್ನೇನು ಬೇರೆ ಮಿಗಿಲಾಗಿದ್ದಿದೆ ಅಂತ ಗೊತ್ತಾಯ್ತು ಅವನಿಗೆ. ಅವಾಗ ಅವನಿಗೆ ದರ್ಶನ ಏನಾಯ್ತು ಅಂತಂದ್ರೆ, ಇದೆಲ್ಲ ಸೈನ್ಸ್ ಸಿಸ್ಟಮೆಟಿಕ್ ಆಗಿ ವಿಚಾರ ಮಾಡ್ತಕ್ಕಂಥ ಮೆಥಡ್ ಇದು. ಸುಮ್ಮನೆ ಹೆಂಗ ಏನೋ ಕೃಪೆ, ಹೆಂಗ ಏನೋ ಜ್ಞಾನ ಆಗೋದಿಲ್ಲ. ನಮ್ಮ ಒಳಗಡೆಗೆ ಈ ಜಿಜ್ಞಾಸು ಅಂತಕ್ಕಂಥವ್ನು ಬೆಳಿಬೇಕು. ಬೆಳೆದಾಗ್ಲೇನೆ ಸತ್ಯ ದರ್ಶನ ಆಗ್ತಕ್ಕಂಥದ್ದು. ಈಗಲೂ ಕೂಡ ನಾವು ಸೈನ್ಸ್ ಅಲ್ಲಿ ನೋಡಿದಾಗ ಈಗ ಮ್ಯಾಟರ್ಕ್ಕಿಂತ ಅವರು ಎನರ್ಜಿ ಲೆವೆಲ್ಗೆ ಬಂದಿದ್ದಾರೆ. ನಮ್ಮ ಋಷಿಗಳು ಅದಕ್ಕಿಂತ ಬಹಳಷ್ಟು ಮಿಗಿಲಾಗಿ ಹೋಗಿದ್ದಾರೆ. ಬಟ್ ಅದು ಅನುಭವ ಇಲ್ಲದೆ ಇರೋದ್ರಿಂದ ಬರೀ ಅದು ವೇದದ ವಾಕ್ಯಾಗಿ ಕುತ್ಕೊಂಡದಷ್ಟೇ. ಆ ವೇದದ ವಾಕ್ಯ ಬೌದ್ಧಿಕವಾಗಿ ಪ್ರೂವ್ ಮಾಡ್ತಕ್ಕಂತಹ ಜಿಜ್ಞಾಸು ಬೆಳಿತದ. ಈಗಾಗಲೇ ಅದು ಬೆಳ್ಳಿ ಕಚ್ಚದದು. ಸೊ ಹಾಗಾಗಿ ಆ ಮೃಗು ಏನ್ ಕಂಡ್ಕೊಂಡ ಅಂತಂದ್ರೆ, ಹೌದು ಪ್ರಾಣ ಎಲ್ಲ ಶಕ್ತಿಯಾಗಿರ್ತಕ್ಕಂಥದ್ದು, ಭಯಂಕರ ಶಕ್ತಿ ಇರ್ತಕ್ಕಂಥದ್ದು, ಮತ್ತೆ ಅದಕ್ಕೆ ತೃಪ್ತಿ ಅಂತಕ್ಕಂಥದ್ದು ಇಲ್ಲ, ಬರೀ ಫೋರ್ಸ್ ಅದು. ಆದ್ರೆ ಅದು ಫೋರ್ಸ್ಗೆ ಏನಿಲ್ಲ ಅಂತಂದ್ರೆ ಅದಕ್ಕೆ ಗೊತ್ತು ಗುರಿ ಇಲ್ಲ, ದಿಕ್ಕು ದಶೆ ಇಲ್ಲ, ಅದು ನಿಯಂತ್ರಣ ಅಂತಕ್ಕಂಥದ್ದು ಇಲ್ಲ. ಸೊ ಹಾಗಾಗಿ ಅವನಿಗೆ ಕಂಡುಕೊಂಡಿರೋದೇನಂತಂದ್ರೆ, ಈ ಪ್ರಾಣವನ್ನ ನಿಯಂತ್ರಿಸುವಂತಹ ಇನ್ನೊಂದು ಮಿಗಿಲಾಗಿರ್ತಕ್ಕಂಥ ತತ್ವ ಇರಬೇಕು ಅಂತಕ್ಕಂಥದ್ದು ಅವನಿಗೆ ದರ್ಶನ ಆಯ್ತು. ಈಗ ನಮ್ಮಲ್ಲಿ ಕೂಡ ನಾವು ನೋಡಿದಾಗ, ಸೊ ಈಗಾಗಲೇ ನೋಡಿದ್ವಿ, ಅನ್ನ ನಿಂತ್ಕೋಬೇಕು ಅಂತಂದ್ರೆ ಈ ಸ್ಥೂಲ ಶರೀರ ಇರಬೇಕು ಅಂತಂದ್ರೆ ಪ್ರಾಣ ಇರ್ಬೇಕಂತ ಗೊತ್ತಾಯ್ತು. ಹಾಗೆ ಈ ಪ್ರಾಣವನ್ನ ನಿಯಂತ್ರಿಸುವಂತಹ ನಮ್ಮ ಹಿಂದ್ಗಡೆ ಒಂದು ಇನ್ನೊಂದು ತತ್ವ ಇದೆ. ಅದ್ಯಾವುದಂತಂದ್ರೆ ಮನಸ್ಸು ಅಂತ. ಇದನ್ನ ನಾವು ಸಾಮಾನ್ಯವಾಗಿ ಅನೇಕ ಜನರಲ್ ಆಗಿ ಮಾತನಾಡೋ ಹೇಳಿದ್ದೀನಿ. ಪ್ರಾಣ ಅಂತಂದ್ರೆ ಹಸಿವು, ಬಯಕೆ ಅಂತ. ಹಸಿವು, ತೃಷೆ ಎಲ್ಲ ಇರ್ತಕ್ಕಂಥದ್ದು ಕ್ವಾಲಿಟಿ ಪ್ರಾಣದಲ್ಲಿ. ಈಗ ನಮಗೇನಾದ್ರೂ ತಿನ್ಬೇಕು ಅಂತಕ್ಕಂಥದ್ದು ತುಂಬಾ ಬಲವಾಗಿರ್ತದ. ಆದ್ರೆ ಆ ಮನಸ್ಸು ಹೇಳುತ್ತೆ ಇದನ್ನ ಶರೀರಕ್ಕೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಆವಾಗ ಏನ್ ಮಾಡ್ತದೆ ಅಂತಂದ್ರೆ ಅದು ವಿಡ್ರಾ ಮಾಡಿಕೊಂತದ. ಸೊ ಹೀಗೆ ಪ್ರಾಣಿ ರೂಪದಲ್ಲಿರ್ತಕ್ಕಂತಹ ಈ ಪ್ರಾಣ ಶಕ್ತಿಯನ್ನ ನಿಯಂತ್ರಿಸುವಂತಹದ್ದು ಗೊತ್ತಾಯ್ತವಾಗ ನಮಗೆ ಇನ್ನೊಂದು ತತ್ವ ಇದೆ, ಅದು ಮನಸ್ಸು ಅಂತಕ್ಕಂಥದ್ದು. ಈ ಆವಾಗ ಅವನಿಗೆ ಅರ್ಥ ಆಗಿರೋದೇನಂತಂದ್ರೆ, ಮನಸ್ಸೇ ಎಲ್ಲವನ್ನ ನಿಯಂತ್ರಿಸುವಂತಹದ್ದು ಅಂತ. ಸೊ ಮನೋಬ್ರಹ್ಮೇತಿ ವಿಜಾನಾತ್ ಮನಸೋ ಹೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಮನಸಾ ಜಾತಾನಿ ಜೀವಂತಿ ಅಂತ. ಎಲ್ಲಾ ಜೀವಿಗಳು ಅಂದ್ರೆ ಎಲ್ಲ ಮನುಷ್ಯರು ಯಾವುದರಿಂದ ಸ್ಥಿರವಾಗಿದ್ದಾರೆ ಅಂತಂದ್ರೆ ಮನಸ್ಸಿನಿಂದನೇ ಸ್ಥಿರವಾಗಿದ್ದಾರೆ. ಇಲ್ಲಾಂದ್ರೆ ಪ್ರಾಣಿಗಳ ತರ ಆಗ್ತಿದ್ರು. ಸೊ ಹಾಗಾಗಿ ಮನುಷ್ಯನೇ ಈಗ ಈ ಭೂಮಂಡಲದಲ್ಲಿ ಅತಿ ಹೆಚ್ಚು ಬೆಳೆದಿರ್ತಕ್ಕಂತಹ ಪ್ರಾಣಿ, ಎಲ್ಲವನ್ನ ನಿಯಂತ್ರಿಸುವಂತವು. ಯಾವುದರ ಬಲದಿಂದ ಅಂದ್ರೆ ಮನಸ್ಸಿನ ಬಲದಿಂದ. ಈ ಮನಸ್ಸು ಅಂತಕ್ಕಂಥದ್ದು ಏನ್ ಮಾಡುತ್ತೆ ಅಂತಂದ್ರೆ, ಈ ಪ್ರಾಣದ ಏನು ಬಯಕೆಗಳಿದಾವೋ ಆ ಬಯಕೆಗಳನ್ನ ಒಂದು ನಿರ್ದಿಷ್ಟವಾದ ಚಾನಲ್ ಮೂಲಕವಾಗಿ ಸೊ ಸಂಯೋಜನೆ ಮಾಡ್ತಕ್ಕಂಥದ್ದು, ತನ್ನ ಗುರಿಯ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂತಹ ಒಂದು ಯೋಜನೆಯನ್ನ ರೂಪಿಸುವಂತಹ ಒಂದು ಕ್ವಾಲಿಟಿ ಯಾವ್ದ್ರಾಗದ ಅಂತಂದ್ರೆ ಅದು ಮನಸ್ಸಿನಲ್ಲಿ ಇದೆ. ಯಾರಿಗೆ ಮನಸ್ಸು ಹತೋಟಿಲಿ ಇರ್ತದೆ ಅವ್ರ ಜೀವನ ಚೆನ್ನಾಗಿರ್ತದೆ. ಮತ್ತೆ ಯಾರದ ಮನಸ್ಸು ಹತೋಟಿಲಿ ಇರೋದಿಲ್ಲ ಅವರು ಸಾಮಾನ್ಯವಾಗಿ ವ್ಯಭಿಚಾರಗಳಾಗ್ತಾರೆ. ಅಂದ್ರೆ ಸೊ ಜೀವನವನ್ನ, ಶರೀರವನ್ನ ಹಾಳು ಮಾಡಿಕೊಳ್ತಾರೆ. ಸೊ ಹಾಗಾಗಿ ಈ ಜೀವನ ಮಾಡ್ಲಿಕ್ಕೆ, ಉತ್ತಮವಾಗಿರ್ತಕ್ಕಂತಹ ಜೀವನ ಮಾಡ್ಲಿಕ್ಕೆ ಮನಸ್ಸೇ ಪ್ರಮುಖ. ಸಂಸಾರ ಮಾಡ್ಲಿಕ್ಕೆ ಮನಸ್ಸೇ ಬಹಳ ಪ್ರಮುಖ. ಎಲ್ಲ ಭಾವನೆಗಳು, ಯೋಚನೆಗಳು, ಪ್ರೀತಿ, ಕರುಣೆ ಎಲ್ಲವೂ ಕೂಡ ಇವೆಲ್ಲ ಮನಸ್ಸು ಇರೋದರಿಂದನೇ
ಇಷ್ಟು ಸುಂದರವಾಗಿರ್ತಕ್ಕಂತಹ ಜೀವನ ಮನುಷ್ಯನಿಗಿರ್ತಕ್ಕಂಥದ್ದು. ಅಷ್ಟು ಸುಂದರ ನಮಗೆ ಪ್ರಾಣಿಗಳಲ್ಲಿ ಕಾಣೋದಿಲ್ಲ. ಮನುಷ್ಯನಲ್ಲಿ ಆ ಪ್ರಾಣವನ್ನ ನಿಯಂತ್ರಿಸಿ ಒಂದು ಚಾನಲ್ ಮೂಲಕ ಸುವ್ಯವಸ್ಥಿತವಾಗಿ ಮಾಡತಕ್ಕಂತಹ ಗುಣ ಇರತಕ್ಕಂತಹದ್ದು ಮನಸ್ಸು. ಹಾಗಾಗಿ ಮಹಾಭಾರತದಲ್ಲಿ ಧರ್ಮರಾಜ ಈ ಲೋಕದ ಜೀವನ ಮಾಡ್ಲಿಕ್ಕೆ ಮನಸ್ಸು ಬೇಕು, ಮನಸ್ಸೇ ಸಂಸಾರಕ್ಕೆ ಕಾರಣ ಅಂತ. ಹಾಗಾಗಿ ಈ ಸಂಸಾರ ಅಂತಕ್ಕಂಥದ್ದು ಸೃಷ್ಟಿಯಾಗಿರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಈ ಮನೋಮಯ ಪ್ರಪಂಚದಲ್ಲಿ. ಹಾಗಾಗಿ ಪ್ರಾಣದಕ್ಕಿಂತ ಅಧಿಕವಾಗಿರ್ತಕ್ಕಂಥದ್ದು ಮನಸ್ಸು ಅಂತ ಗೊತ್ತಾಯ್ತು. ಯಾವಾಗ ಪ್ರಾಣದಕ್ಕಿಂತ ಮನಸ್ಸು ಅಧಿಕ ಅಂತ ಗೊತ್ತಾಯ್ತು, ಅವನು ತಂದೆ ಹತ್ರ ಬಂದು ಹೇಳಿದಗಳಿಗೆ ತಂದೆ ಬಹಳ ಸಂತೋಷಗೊಂಡ್ಬಿಟ್ಟು ಮತ್ತೆ ಹೇಳಿದ ತಪಸ್ಸು ಮಾಡು ಅಂತ ಹೇಳಿದ ಅವನಿಗೆ. ದೆನ್ ಅಗೇನ್ ಮತ್ತೆ ಪುನಃ ತಪಸ್ಸಿಗೋದ ಮೃಗು. ತಂದೆ ಎಡದೇ ಇದ್ದಾರಂತಂದ್ರೆ ಏನು ಅರ್ಥ ಇರ್ಬೇಕು, ಅಂದ್ರೆ ಇನ್ನೇನಿರ್ಬೋದು ಅಂತ ಅವನಿಗೆ ಕ್ಯೂರಿಯಾಸಿಟಿ ಬಂದು ಅದನ್ನ ಹುಡುಕಕ್ ಶುರು ಮಾಡಿದ. ಹೌದು, ಈ ಮನಸ್ಸು ಅಂತಕ್ಕಂಥದ್ದು ಹೇಗಿದೆ ಅಂತಂದ್ರೆ ಅದು ಎಲ್ಲ ಸಂಯೋಜನೆ ಮಾಡುತ್ತೆ. ಆದ್ರೆ ಸಂಯೋಜನೆ ಮಾಡುತ್ತೆ ನಿಜ, ಆದ್ರೆ ಅದನ್ನ ನಿಶ್ಚಯ ಮಾಡ್ತಕ್ಕಂತಹ ಕ್ವಾಲಿಟಿ ಇಲ್ಲ ಅದಕ್ಕೆ. ನಿಶ್ಚಯ ಮಾಡ್ತಕ್ಕಂಥದ್ದು ಇದರಿಂದಗಡೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ಅವನಿಗೆ ದರ್ಶನ ಆಯ್ತು. ಅದನ್ನ ಏನಂತ ಕರೆದ್ರಂತಂದ್ರೆ ಅದನ್ನ ವಿಜ್ಞಾನಮಯ ಕೋಶ ಅಂತ ಕರೆದ್ರ, ಅದನ್ನ ಬುದ್ಧಿ ಅಂತ ಕರೆದ್ರ. ಅದನ್ನ ಅವಾಗ ಅವನು ತಂದೆ ಹತ್ರ ಬಂದ್ಬಿಟ್ಟು ವಿಜ್ಞಾನಂ ಬ್ರಹ್ಮೇತಿ ಅಂತ ಶುರು ಮಾಡಿದ ಅವನು. ಈ ವಿಜ್ಞಾನದಿಂದನೇ ಅಂದ್ರೆ ಬುದ್ಧಿಯಿಂದನೇ ಮನುಷ್ಯರೆಲ್ಲರೂ ಕೂಡ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಏನಾದರೂ ಸಾಧನೆ ಮಾಡ್ತಕ್ಕಂಥವ್ರು ಎಲ್ಲ ನೋಡ್ತೀವಲ್ಲ ನಾವು. ಇವನ್ನೆಲ್ಲ ನೋಡಿದಾಗ ಒಂದು ನಿಯಂತ್ರಿತವಾಗಿರ್ತಕ್ಕಂತಹ ಮನಸ್ಸಿನಿಂದ ಒಂದು ಗುರಿಯನ್ನಿಟ್ಟುಕೊಂಡು ಆ ಗುರಿಯ ಕಡೆ ಚಲಿಸದಂತೆ, ಅಂದ್ರೆ ಗುರಿ ಕಡೆ ಹೋಗ್ಬೇಕಾದಾಗ ಮನಸ್ಸೇನಾಗತ್ತೆ, ತಾಕತ್ತಿತ್ತಂದ್ರೆ ಕರೆಕ್ಟ್ ಆಗಿ ಚಲಿಸುತ್ತೆ, ಇಲ್ಲ ಅಂತಂದ್ರೆ ಏನಾಗುತ್ತೆ ವಿಡ್ರಾ ಮಾಡಿಕೊಳ್ಳೋದು ಇದೆಲ್ಲ ಆಗತ್ತೆ. ಆದ್ರೆ ಯಾರು ಬುದ್ಧಿಯಲ್ಲಿ ಪ್ರತಿಷ್ಠಿತರಾಗಿರ್ತಾರೆ, ತಮ್ಮ ಉದ್ದೇಶವನ್ನ ಸ್ಪಷ್ಟವಾಗಿ ಅಧಿಕೃತವಾಗಿ ಅವರು ನಿರ್ಧಾರ ಮಾಡಿರ್ತಾರೆ, ಅಂತಹ ವ್ಯಕ್ತಿಗಳ ಬುದ್ಧಿ ಅಲ್ಲಾಡೋದಿಲ್ಲದು. ಯಾರತ್ರ ಅಂತ ಬುದ್ಧಿ ಇರೋದಿಲ್ವೋ ಅವಾಗ ಅವ್ರು ಏನಾಗ್ತಾರೆ ಅಂತಂದ್ರೆ ಪ್ರಾಣಿಗಳಿಗಿಂತ ಸ್ವಲ್ಪ ಉತ್ತಮ ಆಗ್ತಾರೆ, ಬಿಟ್ರೆ ತಮ್ಮ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಈ ಮೃಗುಗೆ ಗೊತ್ತಾಗಿರ್ತಕ್ಕಂಥದ್ದು ಏನಂತಂದ್ರೆ ವಿಜ್ಞಾನಮಯ ಕೋಶವಾಗಿರ್ತಕ್ಕಂತಹ ಬುದ್ಧಿಯೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಬುದ್ಧಿ ತನ್ನ ಶಕ್ತಿಯಿಂದ ಉದ್ದೇಶವನ್ನ ಸ್ಪಷ್ಟ ಮಾಡುತ್ತೆ, ಆ ಉದ್ದೇಶವನ್ನ ಒಂದು ಆಯೋಜನೆ ಮಾಡತಕ್ಕಂತಹದ್ದು ಮನಸ್ಸು. ಆ ಮನಸ್ಸಿನ ಮುಖಾಂತರವಾಗಿ ಮನಸ್ಸು ಪ್ರಾಣವನ್ನ ತನ್ನ ಹತೋಟಿಯಲ್ಲಿಟ್ಟುಕೊಂಡ್ಬಿಟ್ಟು ಅದು ದೇಹದ ಮೂಲಕ ವ್ಯವಹಾರವನ್ನ ಮಾಡುತ್ತೆ. ಹಾಗಾಗಿ ಎಲ್ಲಾ ಜೀವರಾಶಿಗಳು ಯಾವುದರಿಂದ ಬಂದವ ಅಂತಂದ್ರೆ ವಿಜ್ಞಾನಮಯ ಕೋಶದಿಂದ ಬಂದವೆ. ಸೂಕ್ಷ್ಮವಾಗಿರ್ತಕ್ಕಂತಹ ಆ ಕೋಶದಿಂದ ಬಂದಿರತಕ್ಕಂತಹ ವಿಜ್ಞಾನಮಯ ಕೋಶದಿಂದ ಅನ್ನಮಯ ಕೋಶ, ಮನೋಮಯ ಕೋಶದಿಂದ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶದಿಂದ ಅನ್ನಮಯ ಕೋಶಕ್ಕೆ ಅವು ಕಾರ್ಯಗತ ಮಾಡ್ಲಿಕ್ಕೆ ಬರ್ತವೆ ಅಂತ ಗೊತ್ತಾಯ್ತು ನನಗೆ. ತಂದೆ ಹತ್ರ ಬಂದು ಹೇಳಿದ್ಮೇಲೆ ಆಗ ತಂದೆ ಬಹಳ ಸಂತೋಷ ಪಟ್ಟು ಮತ್ತೆ ಹೇಳಿದ ತಪಸ್ಸು ಮಾಡು ಅಂತ ಹೇಳ್ಬಿಟ್ಟು. ದೆನ್ ಅಗೇನ್ ಮತ್ತೆ ತಪಸ್ಸಿಗೆ ಕುಂತ್ಕೊಂಡ. ಅವಾಗ ತಪಸ್ಸಿಗೆ ಕುಂತ್ಕೊಂಡ್ಮೇಲೆ ಅವನಿಗೆ ದರ್ಶನ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಈ ಬುದ್ಧಿ ಅಂತಕ್ಕಂಥದ್ದು ಯಾವ ಉದ್ದೇಶಕ್ಕೋಸ್ಕರ ಕೆಲಸ ಮಾಡುತ್ತೆ ಅಂತಂತ ಗೊತ್ತಾದಾಗ ಅವಾಗ ಎಲ್ಲಾ ಜೀವಿಗಳು ಏನಕ್ಕೋಸ್ಕರ ಹುಟ್ಟಿದ್ದಾವೆ, ಏನಕ್ಕೋಸ್ಕರ ಬದುಕ್ತಾ ಇದ್ದಾವೆ, ಎಲ್ಲಿ ಯಾವುದನ್ನ ಪಡೆಯಕ್ಕೋಸ್ಕರವಾಗಿ ಅವು ಜೀವನ ಹೋರಾಟ ಮಾಡ್ತಾ ಇದ್ದಾವೆ ಅಂತಂದ್ರೆ ಅವಾಗ ಅವನಿಗೆ ಗೊತ್ತಾಗಿರ್ತಕ್ಕಂಥದ್ದು ಆನಂದಂ ಬ್ರಹ್ಮೇತಿ ಅಂತ. ಇದನ್ನ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಸ್ಟೆಪ್ಸ್ ಹೇಳಿದೆ ನಿಮಗೆ. ಇಲ್ಲಿಂದ ಸ್ವಲ್ಪ ನಾವು ವಿಷಯವನ್ನ ಚೇಂಜ್ ಮಾಡೋಣ. ಏನ್ ಚೇಂಜ್ ಮಾಡೋದಂದ್ರೆ ಇಲ್ಲಿಯವರೆಗೆ ತುಂಬಾ ಜನ ಈ ಕೋಶಗಳನ್ನ ವಿಚಾರ ಮಾಡ್ತಾ ಈ ಆನಂದಮಯ ಕೋಶವನ್ನ ಅದು ಸತ್ಯಂ ಜ್ಞಾನಂ ಅನಂತಂ ಅಂತ ಏನ್ ಕರಿತೀವಿ, ಅದು ಬ್ರಹ್ಮದ ಸ್ಥಿತಿ ಅಂತ ಹೇಳ್ತಾರೆ. ಅವ್ರ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಇದೆ ಇದು. ಆದ್ರೆ ನಮ್ಮ ದೃಷ್ಟಿಕೋನದಲ್ಲಿ
ಈ ಆನಂದ ಅಂತಕ್ಕಂಥದ್ದು ಸಹಜವಾಗಿ ಎಲ್ಲರೂ ಕೂಡ ಆನಂದಕ್ಕೋಸ್ಕರವಾಗಿನೇ ಹುಟ್ಟುತ್ತೀವಿ, ಆನಂದಕ್ಕೋಸ್ಕರವಾಗಿ ಜೀವನ ಮಾಡ್ತೀವಿ, ಮತ್ತೆ ಆನಂದಕ್ಕೋಸ್ಕರ ಸಲುವಾಗಿನೇ ನಾವು ಏನೆಲ್ಲ ಮಾಡ್ತೀವಿ. ಇಟ್ಸ್ ಅ ರೈಟ್. ಆದರೆ ಮಗುಗೆ ಕಂಡುಕೊಂಡಿರ್ತಕ್ಕಂಥದ್ದು ಈ ಆನಂದ ಅಲ್ಲ. ಅವಾಗ ಏನಾಗ್ತಂದ್ರೆ ಸಾಮಾನ್ಯ ಆಗ್ತದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಈಗ ಅಲ್ಲಿಂದನೇ ಎಲ್ಲ ಜೀವನ ಮಾಡ್ತಾ ಇದ್ವಿ, ಆನಂದಕ್ಕೋಸ್ಕರ ಮಾಡ್ತಾ ಇದ್ವಿ. ಈ ಆನಂದ ಅಲ್ಲ. ಇದು ಎಂತ ಆನಂದ ಅಂತಂದ್ರೆ ಇದು ವಿಷಯಗಳಿಂದ ದೊರಕುವಂತಹ ಆನಂದ. ಇದು ಅವನಿಗೆ ಏನಾಯ್ತು ಅಂತಂದ್ರೆ ಪ್ರತ್ಯೇಗಾತ್ಮ, ಪ್ರತ್ಯೇಕಾಗಿರ್ತಕ್ಕಂತಹ ಆತ್ಮನ, ಜೀವಾತ್ಮನ ದರ್ಶನವಾಯ್ತು ಅವನಿಗೆ. ಈ ಜೀವಾತ್ಮನ ದರ್ಶನ ಯಾವಾಗ ಆಗತ್ತೆ ಅವಾಗ ಅವನಿಗೆ ರಿಯಲ್ ಆನಂದ ಅಂದ್ರೆ ಏನು ಅಂತಕ್ಕಂಥದ್ದು ಜಿಜ್ಞಾಸೆ ಬಂತು ಅವನಿಗೆ. ರಿಯಲ್ ಆನಂದ ಯಾವುದು ಅಂತಂದ್ರೆ ಅವಾಗ ಅವನಿಗೆ ಆ ಪರಮಾತ್ಮನ ವಾಣಿ ಯಾವುದನ್ನ ನಾವು ಸತ್ಯಂ ಜ್ಞಾನಂ ಅನಂತಂ ಅಂತೇಳಿ ಕರಿತೀವಿ. ಆದ್ರೆ ಇದು ಅಸತ್ಯವಾಗಿರ್ತಕ್ಕಂಥದ್ದು, ಅಜ್ಞಾನದ ಕೂಡಿರ್ತಕ್ಕಂಥದ್ದು, ಶಾಂತವಾಗಿರ್ತಕ್ಕಂಥದ್ದು. ಯಾವುದು ಜೀವ ಪಡಿತಕ್ಕಂತಹ ಆನಂದ. ಯಾಕಂದ್ರೆ ಸತ್ಯವಾಗಿರ್ತಕ್ಕಂಥದ್ದಲ್ಲ ಅಂತಂದ್ರೆ ಒಂದು ಕ್ಷಣ ಇರ್ತದೆ ಮತ್ತೆ ಒಂದು ಕ್ಷಣ ಹೋಗ್ಬಿಡ್ತದೆ. ಮತ್ತೆ ಜ್ಞಾನ ಅಪೂರ್ಣವಾಗಿದೆ, ಪೂರ್ಣವಾಗಿಲ್ಲ. ಮತ್ತೆ ಶಾಂತವಾಗಿದೆ ಅಂದ್ರೆ ಲಿಮಿಟ್ ಆಗ್ಯದ, ದೇಹದಿಂದ ಲಿಮಿಟ್ ಆಗ್ಯದ. ಅದು ಇರ್ತಕ್ಕಂಥದ್ದು ಅನಂತತೆ. ಹೀಗೆ ಅವನೊಳಗಡೆಗೆ ಜಿಜ್ಞಾಸು ಬಂದ್ಮೇಲೆ ಅವಾಗ ಅವನು ತಪಸ್ಸು ಶುರು ಮಾಡಿದ. ಎಂತಹ ಆನಂದವನ್ನ ಪಡೆದ ಅಂತಂದ್ರೆ ಆ ಸತ್ಯಂ ಜ್ಞಾನಂ ಅನಂತಂ ಅಂತಕ್ಕಂಥದ್ದು ಯಾವುದು ಆ ಪರಮಾತ್ಮನ ಸ್ವರೂಪ ಲಕ್ಷಣ ಇದೆಯೋ ಆ ಸ್ವರೂಪ ಲಕ್ಷಣವನ್ನ ತನ್ನಲ್ಲಿ ಕಂಡುಕೊಂಡ. ತನ್ನಲ್ಲಿ ಕಂಡುಕೊಂಡ ಅಂತಂದ್ರೆ ಅವನು ಇಂದ್ರಿಯಗಳಿಂದ ಬರ್ತಕ್ಕಂತಹ ಆನಂದದಕ್ಕಿಂತನೂ ಕೂಡ ತನ್ನ ಸ್ವರೂಪವೇ ಆನಂದ ಅಂತಕ್ಕಂತಹ ದರ್ಶನವಾಯ್ತು ಅವನಿಗೆ. ನಾವೇನು ಈ ಪಂಚದಶಿ ಶುರು ಮಾಡಿದ್ದೀವಿ, ಇದು 3 years ಆಯ್ತು. ಇನ್ನ 3 years ಆಗುತ್ತೆ, 4 years ಆಗುತ್ತೆ. ಇಟ್ಸ್ ಎ ಪ್ಯಾರಲೈನ್ ಇರ್ಲಿ. ಆದ್ರೆ ನಮ್ಗೆ ಯಾವಾಗ ಇದು ಎಂಡ್ ಆಗುತ್ತೆ ಅಂತಂದ್ರೆ ಯಾವುದು ಮೃಗು ಕಂಡುಕೊಂಡ ಸತ್ಯದರ್ಶನ. ಏನು ಸತ್ಯದರ್ಶನ ಅಂತಂದ್ರೆ ಇಂದ್ರಿಯಗಳ ಜನ್ಯದಿಂದ ಬರ್ತಕ್ಕಂತಹ ಯಾವುದು ಈಗ ಶಬ್ದ ಸ್ಪರ್ಶ ಸ್ವರೂಪ ಗಂಧದ ಏನು ಒಂದು ವಿಷಯಗಳಿಂದ ಬರ್ತಕ್ಕಂತಹ ಸುಖ ಇದೆಯೋ ಆ ಸುಖ ಎಲ್ಲಾ ಜೀವಿಗಳು ಕೂಡ ಈಗ ಸಾಮಾನ್ಯವಾಗಿ ಅನುಭವಿಸ್ತವೆ. ಅದು ರಿಯಲ್ ಸುಖ ಅಲ್ಲ. ಆ ಕಾರಣದಿಂದನೇ ವೇದಜ್ಞರು ಈ ಸುಖ ಶಾಶ್ವತ ಅಲ್ಲ ಅಂತೇಳಿ ಅವರು ಮತ್ತೇನ್ ಮಾಡ್ತಾರೆ, ಅವರು ಯಜ್ಞಯಾಗಾದಿಗಳನ್ನ ಮಾಡಿ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ ಅವ್ರು. ಯಾಕಂತಂದ್ರೆ ಅಲ್ಲಿ ಹೆಚ್ಚು ಸುಖ ಅದ ಅಂತೇಳಿ. ಇದೇ ಪಲ್ಲಿಯಲ್ಲಿ ಮುಂದೆ ಬರ್ತದೆ. ಇದೆಲ್ಲನೂ ಕೂಡ ಆನಂದ ಅಂತಕ್ಕಂಥದ್ದು ಇದು ಮಾನುಷ ಆನಂದ. ಒಬ್ಬ ಜೀವ ಈ ಎಲ್ಲ ತನ್ನ ಬುದ್ಧಿಯನ್ನ, ಮನಸ್ಸನ್ನ, ಪ್ರಾಣವನ್ನ ಸಂಯೋಜನೆಗೊಳಿಸಿ ಲೋಕದಲ್ಲಿ ಅಥವಾ ಪರಲೋಕದಲ್ಲಿ ತನ್ನ ಇಚ್ಛಾಶಕ್ತಿಯಿಂದ ಎಲ್ಲ ಪಡ್ಕೊಳ್ತಾನೋ ಇದೆಲ್ಲ ಎಂತ ಆನಂದ ಅಂತಂದ್ರೆ ಇದು ಶಾಶ್ವತವಾಗಿರ್ತಕ್ಕಂತಹ ಆನಂದ ಅಲ್ಲ. ಯಾಕಂತಂದ್ರೆ ಈಗ ಸಾಮಾನ್ಯವಾಗಿ ಸಾಮಾನ್ಯ ಜನಕ್ಕೆ ಇದೇ ಲೋಕದ ಆನಂದನೇ ದೊಡ್ಡದು. ಆದ್ರೆ ಯಾರು ಅದಕ್ಕಿಂತ ತಿಳಿದವ್ರು ಇದಾರೋ, ವೇದಜ್ಞರಿದಾರೋ ಅವ್ರಿಗೆ ಗೊತ್ತಿದೆ ಈ ಶರೀರದಿಂದ ಈ ಲೋಕದಲ್ಲಿ ಇರ್ತಕ್ಕಂತಹ ಆನಂದವನ್ನ ಸಂಪೂರ್ಣವಾಗಿ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈ ಶರೀರದ ವ್ಯವಸ್ಥೆ ಶಾಂತವಾಗಿದೆ, ಲಿಮಿಟ್ ಅದ. ಈ ಲಿಮಿಟ್ ಆಗಿರ್ತಕ್ಕಂತಹ ದೇಹದಿಂದ ಅನ್ಲಿಮಿಟ್ ಆಗಿರ್ತಕ್ಕಂತಹ ಆನಂದವನ್ನ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಗೊತ್ತಾಯ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಈ ಡಿಫರೆಂಟ್ ಬಾಡಿ ಅಂದ್ರೆ ಈ ಸೂಕ್ಷ್ಮ ಶರೀರ
ಸೂಕ್ಷ್ಮ ಶರೀರದಿಂದ ಆನಂದವನ್ನು ಅನುಭವಿಸಬಹುದು ಅಂತಕ್ಕಂಥದ್ದು ಸ್ವರ್ಗ ಲೋಕದ ಕಲ್ಪನೆ. ಯಾಕಂತಂದ್ರೆ ಅಲ್ಲಿ ಮುಪ್ಪಾಗೋದಿಲ್ಲ, ಮತ್ತೆ ಇಂದ್ರಿಯಗಳು ಸೊ ನಿರ್ವೀರ್ಯವಾಗೋದಿಲ್ಲ, ಯಾವಾಗಲೂ ಕೂಡ ಆನಂದ ಶಕ್ತಿಯಿಂದ ತುಂಬಿರ್ತವೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ವೀರ್ಯ ತುಂಬಿರ್ತವೆ, ಆದ್ರೆ ಬೇಗ ಸೊ ನಿರ್ವೀರ್ಯವಾಗುತ್ತವೆ. ತುಂಬಾ ಏನ್ ತಿನ್ಬೇಕಂತ ಅನ್ಸುತ್ತೆ, ಆದ್ರೆ ಒಂದ್ ಸ್ವಲ್ಪ ತಿಂಡಿಗಳಿಗೆ ಅದರದ್ದು ಫೋರ್ಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಇದರದ್ದು ಸೊ ಕ್ವಾಲಿಟಿ ಕೆಪಾಸಿಟಿ ಕಡಿಮೆ ಅದ. ದೇವಲೋಕದ ಬಾಡಿ ಹೇಗದ, ಇದು ಶಾಸ್ತ್ರದ್ದು. ಮತ್ತೆ ಯಾರಾದ್ರೂ ಪ್ರಶ್ನೆ ಮಾಡಿರಿ, ದೇವಲೋಕಕ್ಕೆ ಯಾವಾಗ ಹೋಗಿ ಬಂದಿರಿ ನೀವು ಅಂತೇಳಿ. ಶಾಸ್ತ್ರ ಹೇಳ್ತಕ್ಕಂಥದ್ದು. ಅಲ್ಲಿ ಹೆಂಗದ ಬಾಡಿ ಅಂತಂದ್ರೆ ಅಲ್ಲಿ ಅನ್ಲಿಮಿಟೆಡ್ ಅಲ್ಲಿ, ಅದಕ್ಕೆ ಯಾವಾಗಲೂ ಕೂಡ ಯೌವನವಾಗಿರ್ತಾರೆ. ಅದಕ್ಕೆ ನೋಡ್ರಿ ಇಂದ್ರ ಚಂದ್ರ ಸೊ ಇವರೆಲ್ಲರನ್ನು ಕೂಡ ಯಾವಾಗ್ಲೂ ಕೂಡ ಅನಂತ ಕಾಲದಿಂದ ನೋಡಿದಾಗ್ಲೂ ಕೂಡ ಮುದುಕರಾಗಿ ತೋರಿಸ್ತಾ ಇಲ್ಲ, ಯೌವನ ಚಿರ ಯೌವನರಾಗಿ ಇರ್ತಾರೆ. ಯಾಕಂತಂದ್ರೆ ಅಲ್ಲಿ ಈ ಬಾಡಿ ಇಲ್ಲ, ಅಲ್ಲಿ ಸೂಕ್ಷ್ಮ ಬಾಡಿ ಇದೆ, ಸೂಕ್ಷ್ಮ ಶರೀರ ಇದೆ. ಸೊ ಹಾಗಾಗಿ ಈ ವೇದವನ್ನ ತಿಳಿದಿರೋರು ಇಲ್ಲಿ ಮಹಾ ಯಜ್ಞಯಾಗಾದಿಗಳ ಪುಣ್ಯವನ್ನ ಮಾಡಿ ಆ ಲೋಕಕ್ಕೆ ಹೋಗಿ ಆ ಹೆಚ್ಚಿನ ಆನಂದವನ್ನ ಪಡಿಬೇಕು ಅಂತಕ್ಕಂಥದ್ದು. ಸೊ ದೆನ್ ಅದಾದ್ಮೇಲೆ ಉಪನಿಷತ್ತು ಅಲ್ಲಿಗೆ ನಿಲ್ಲಂಗಿಲ್ಲ. ಯಾವುದು ಸ್ವರ್ಗಲೋಕ ಇದೆಯೋ, ಸ್ವರ್ಗಲೋಕದ ಏನು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಆನಂದ ಇದೆಯೋ, ಅಂತಹ ಆನಂದ ಆ ಕಡೆ ಮುಂದೆ ಬ್ರಹ್ಮಲೋಕದ ಅದು ಒಂದು ಅಂಶಕ್ಕೆ ಸಮಾನ ಅಂತ ಹೇಳ್ಬಿಡ್ತದ. ಅದು ಇದೆಲ್ಲವನ್ನ ಮೃಗುವಾಗಿರ್ತಕ್ಕಂಥವನು ಇದೆಲ್ಲ ಮಾಡಿರ್ತಕ್ಕಂಥವನು. ಹಾಗಾಗಿ ಅವನಿಗೆ ಈ ಜೀವ ಸ್ವಭಾವದಿಂದ ಏನು ವಿಚಾರಧಾರೆಗಳಿದಾವ, ಈ ಎಲ್ಲಾ ವಿಚಾರಧಾರೆಗಳ ಜಿಜ್ಞಾಸೆಯನ್ನ ಕಂಪ್ಲೀಟ್ ಮಾಡಿದವನು. ಕೊನೆಗೆ ಅವನು ಏನನ್ನ ಕಂಡುಕೊಂಡ ಅಂತಂದ್ರೆ, ಸೊ ಇಂದ್ರಿಯಗಳಲ್ಲದ, ಇಂದ್ರಿಯಕ್ಕಿಂತ ಅತೀತವಾಗಿರ್ತಕ್ಕಂತಹ ವಿಷಯಾನಂದಕ್ಕಿಂತನೂ ಕೂಡ ವಿಷಯಾನಂದಕ್ಕೆ ಅತೀತವಾಗಿರ್ತಕ್ಕಂತಹ ಆತ್ಮಾನಂದವನ್ನ ಕಂಡುಕೊಂಡ. ಸೊ ಈ ಎಲ್ಲ ಸತ್ಯಂ ಜ್ಞಾನಂ ಅನಂತಂ ಅಂತೇನು ಉಪನಿಷತ್ತಿನ ವಾಣಿ ಇದೆ, ಪರೋಕ್ಷ ಜ್ಞಾನ. ಯಾವಾಗ ಅವನು ಸೊ ತನ್ನಲ್ಲಿರ್ತಕ್ಕಂತಹ ತನ್ನ ಸ್ವರೂಪವಾಗಿರ್ತಕ್ಕಂತಹ ಆನಂದವನ್ನ ಕಂಡುಕೊಂಡ, ಅದು ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನ ಈ ಅನೇಕ ಉಪನಿಷತ್ತುಗಳನ್ನ ಮತ್ತೆ ಸತ್ಸಂಗಗಳನ್ನ ಕೇಳ್ತಾ ಶ್ರವಣಾನಂದ ಮುಖಾಂತರವಾಗಿ ನಮಗೆ ಅದರ ಆನಂದ ಪ್ರಜ್ಞೆಯ ಸ್ತರದಲ್ಲಿ ಅದು ನಮಗೆ ಗೊತ್ತಾಗದಂತೆ ಅದರ ಆನಂದವನ್ನ ನಾವು ಅನುಭವಿಸಿರ್ತೀವಿ. ಹೆಂಗ ನಾವು ಸುಷುಪ್ತಿಯಲ್ಲಿ ಆತ್ಯಂತಿಕವಾಗಿರ್ತಕ್ಕಂತಹ ಆನಂದವನ್ನ ಅನುಭವಿಸಿದ್ದೇವೋ, ಅದೇ ರೀತಿಯಾಗಿ ಈ ಬ್ರಹ್ಮ ಜಿಜ್ಞಾಸೆಯನ್ನ ಮಾಡುವಾಗ ನಮಗೆ ಗೊತ್ತಾಗದಂತೆ ಆ ನಮ್ಮ ಆಳದಲ್ಲಿರ್ತಕ್ಕಂತಹ ನಮ್ಮ ಸ್ವಸ್ವರೂಪವಾಗಿರ್ತಕ್ಕಂತಹ ಆತ್ಮಾನಂದವನ್ನ ಶಬ್ದಕ್ಕಿಂತ ಅತೀತವಾಗಿರ್ತಕ್ಕಂತಹದ್ದು ನಿಶ್ಶಬ್ದವಾದ ಆ ಗುಹೆಯೊಳಗಡೆ ಇತಿ ಗುಹ್ಯತಮಂ ಅಂತ, ಆ ಬುದ್ಧಿಗಿಂತ ಅತೀತವಾಗಿರ್ತಕ್ಕಂತಹದ್ದು, ಬುದ್ಧಿಯನ್ನ ಬೆಳಗತಕ್ಕಂಥದ್ದು, ಅದು ನಮ್ಮೆಲ್ಲರಿಗೂ ಕೂಡ ಸೊ ಸ್ಪರ್ಶ ಆಗ್ಯದ. ಆ ಸ್ಪರ್ಶ ಆಗಿರೋದ್ರಿಂದನೇ ನಾವು ಪುನಃ ಹೆಂಗ ನಾವು ಒಂದು ಜಾಮೂನ್ ತಿಂದ್ರೆ ಅದರ ರುಚಿಯನ್ನ ಬಯಸಿ ಅದರ ರುಚಿಯನ್ನ ಆಸ್ವಾದಿಸಿ ಪುನಃ ಜಾಮೂನ್ ಕಡೆ ನಮ್ಮ ಮನಸ್ಸು ಹೆಂಗ್ ಹೋಗುತ್ತೋ, ಹಾಗೆ ಆ ಆತ್ಮಾನಂದದ ನಮಗೆ ನಮ್ಮ ಪಕ್ಕ ಏನು ಇದೇ ಆತ್ಮಾನಂದ ಅಂತಕ್ಕಂಥದ್ದನ್ನ ಅದನ್ನ ಅನುಭವಿಸಕ್ ಬರುತ್ತೆ, ಹೇಳಕ್ ಬರೋದಿಲ್ಲ. ಆ ಒಂದು ಸೋಂಕು ಒಂದು ಹನಿ ನಮಗೆ ಸ್ಪರ್ಶ ಆಗಿರೋದ್ರಿಂದನೇ ನಾವು ಇಷ್ಟು ನಿರಂತರವಾಗಿ ಇದನ್ನ ಕೇಳೋದ್ರ ಕಡೆಗೆ ದಿನ ಇನ್ ಬೇರೆ ಏನು ನೋಡಿ, ಯಾವಾಗ ಮಾತಾಡಿದ್ರೆ ಇದನ್ನೇ ಮಾತಾಡ್ತೀವಿ, ಬೇರೆ ಬೇರೆ ಶಬ್ದಗಳಿಂದ ಮಾತಾಡ್ತೀವಿ ಅಷ್ಟೇನೆ.
ಯಾಕೆ ಇದನ್ನ ಕೇಳಬೇಕು ಅಂತಕ್ಕಂಥದ್ದು ಮನಸ್ಸು ಬರ್ತಾ ಇದೆ ಅಂತಂದ್ರೆ, ನಮ್ಮ ಒಳಗಡೆ ನಮಗೆ ಗೊತ್ತಾಗದಂತೆ ಅದರದ್ದು ಸ್ಪರ್ಶ ಆಗಿದೆ. ಆ ಸ್ಪರ್ಶ ಆಗಿರೋದ್ರಿಂದನೇ ಅದನ್ನ ನಾವು ಮಾತಾಡೋದು, ಅದನ್ನ ಕೇಳೋದು, ಅದನ್ನ ಬರೆಯೋದು, ಅದನ್ನ ಡಿಸ್ಕಸ್ ಮಾಡೋದು ಮಾಡ್ತಾ ಇದ್ವಿ. ಇಲ್ಲಾಂದ್ರೆ ಆನಂದ ಆಗದೇ ಇದ್ರೆ ಯಾರು ಮಾಡ್ತಿದ್ರು? ಮಾಡ್ತಿದ್ದಿಲ್ಲ. ಮೊದಲು ಹೇಳದ ಶಾಸ್ತ್ರ, ಒಂದು ಸ್ವಲ್ಪನೋ ತನ್ನ ಆನಂದ ಇಲ್ಲದೆ ಹೋದ್ರೆ ಏನು ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟದ. ಯಾವುದು ಅಂತಹ ಆನಂದ ನಮಗೆ ಪರೋಕ್ಷವಾಗಿ ಅಂದ್ರೆ ಶಾಸ್ತ್ರದ ರೀತಿ ಆಗಿದೆಯೋ, ಆ ಶಾಸ್ತ್ರದ ರೀತಿ ಆಗಿರ್ತಕ್ಕಂಥದ್ದನ್ನ ಸ್ವಯಂ ಆಗಿ ನಾವು ಅದನ್ನ ಅನುಭವಿಸ್ಬೇಕಂತಂದ್ರೆ ಅದು ಅನುಭವ ಆಗಿದೆ. ಸೊ ಅದರದ ಒಂದು ಕಾನ್ಫಿಡೆಂಟ್ ಮೋರು ಬಿಲ್ಡಪ್ ಆಗ್ಬೇಕು ನಮ್ಮೊಳಗಡೆಗೆ. ಯಾವಾಗ ಅದು ಹೆಚ್ಚು 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 ಸ್ಟ್ರಾಂಗ್ ಆಗ್ತಾ ಬರ್ತದೆ, ಆಗ ನಮ್ಮ ಜೀವನದ ಎಲ್ಲ ವ್ಯವಹಾರಗಳೆಲ್ಲವೂ ಕೂಡ ನಮಗೆ ಗೊತ್ತಾಗದಂತೆ ದೇಹ ಆರೋಗ್ಯವಾಗಿರ್ತದೆ, ಮತ್ತೆ ಇಂದ್ರಿಯಗಳಲ್ಲಿ ದಾಹ ಕಡಿಮೆ ಆಗ್ತದೆ, ಮನಸ್ಸಿನಲ್ಲಿ ಚಾಂಚಲ್ಯತೆ ಕಡಿಮೆ ಆಗ್ತದೆ, ಬುದ್ಧಿ ತೀಕ್ಷ್ಣವಾಗ್ತದೆ. ಇದೆಲ್ಲ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಬರ್ತದ. ಯಾವಾಗೊಬ್ಬ ಮನುಷ್ಯ ಈ ಬಾಹ್ಯವಾಗಿರ್ತಕ್ಕಂತಹ ಆನಂದದಕ್ಕಿಂತನೂ ಕೂಡ ಈ ಪರೋಕ್ಷ ಜ್ಞಾನದ ತತ್ವವನ್ನ ಆಧರಿಸಿಬಿಟ್ಟು ತನ್ನನ್ನ ತಾನು ಜಿಜ್ಞಾಸು ಸಂಶೋಧನೆ ಮಾಡಿಕೊಂತ ಹೋಗ್ತಾನೆ. ಆ ಸಂಶೋಧನೆ ಮಾಡಿಕೊಂತ ಹೋಗ್ತಾ 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 ಯಾವಾಗ ಅವನು ಈ ಪರೋಕ್ಷ ಜ್ಞಾನದಿಂದ ಆ ಒಂದು ಪರೋಕ್ಷ ಜ್ಞಾನ ಏನು ಆನಂದ ಸ್ವರೂಪ ಅಂತ ಪರಮಾತ್ಮನನ್ನ ಲಕ್ಷಣವಾಗಿ ಕರೆದಿದೆಯೋ, ಆ ಲಕ್ಷಣವನ್ನ ಅವನು ತನ್ನ ಸ್ವಯಂ ಅದನ್ನ ಗೊತ್ತಾಗದಂತೆ ಯಾವಾಗ ಅದನ್ನ ಅನುಭವಿಸ್ತಾನೆ, ಆ ಅನುಭವಿಸಿರ್ತಕ್ಕಂತಹ ವ್ಯಕ್ತಿಯ ಜೀವನದ ದಿಶೆ ಬದಲಾವಣೆ ಆಗ್ತಾ ಬರ್ತದೆ. ಆನಂದ ವ್ಯಕ್ತಿ ಈಕ್ಷಿತ್ವ. ಶ್ಲೋಕ ನಂಬರ್ 65. ಬ್ರಹ್ಮ ಲಕ್ಷ್ಮ್ಯಾಪಿ ಯುಯೂಜತ್ ಅಂದ್ರೆ ಅವನು ಪರೋಕ್ಷವಾಗಿ ಶಾಸ್ತ್ರವನ್ನ ಆಧಾರವಾಗಿಟ್ಟುಕೊಂಡು ಪ್ರಯಾಣ ಮಾಡಿದ. ಅವನಿಗೆ ಪ್ರಯಾಣ ಮಾಡಿದ್ಮೇಲೆ ಸತ್ಯಂ ಜ್ಞಾನಂ ಅನಂತಂ ಅಂತಕ್ಕಂತಹದ್ದು ಲಕ್ಷಣ ಸ್ವರೂಪ ಲಕ್ಷಣ ಹಿಡ್ಕೊಂಡು ಪ್ರಯಾಣ ಮಾಡಿದ್ಮೇಲೆ ಅವನಿಗೆ ಈ ಜೀವದ ಆನಂದವನ್ನ ಕ್ರಾಸ್ ಮಾಡಿ ಅವನು ಆತ್ಮಾನಂದವನ್ನ ಪಡೆದ. ಆತ್ಮಾನಂದವನ್ನ ಯಾವಾಗ ಪಡಿತೇನೆ ಅದು ಬ್ರಹ್ಮಾನಂದ. ಹಾಗಾಗಿ ಈ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನವನ್ನ ತಂದು ಕೊಡ್ತದೆ. ಮಹಾವಾಕ್ಯಗಳೇ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂತಿಲ್ಲ. ಅದಕ್ಕೆ ಇಲ್ಲಿ ತೈತೇರಿ ಉಪನಿಷತ್ತನ್ನು ತಗೊಂಡು ಈ 2 ಶ್ಲೋಕಗಳಲ್ಲಿ ಒಂದು ಪರೋಕ್ಷ ಮತ್ತೊಂದು ಅಪರೋಕ್ಷವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತಹ ಭೃಗು ಮಹರ್ಷಿಯ ದರ್ಶನವನ್ನ ವಿದ್ಯಾರಣ್ಯ ಮುನಿಗಳು ಈ ಶ್ಲೋಕದಲ್ಲಿ ನಮಗೆ ಪರಿಚಯ ಮಾಡಿಸ್ತಾರೆ. ಒಂದು ಸಿಂಪಲ್ ಆಗಿ ನಾವು ತಿಳ್ಕೊಬೇಕಂತಂದ್ರಾಗ, ಈಗ ನೋಡಿ ಒಂದು ಸಿಂಪಲ್ ಆಗಿ ನಿಮಗೊಂದು ಇದು ಕೊಡ್ತೀನಿ. ಏನು ಅಂತಂದ್ರೆ, ಜಸ್ಟ್ ಒಂದು ಓಂಕಾರ ಚಾಂಟ್ ಮಾಡಿ. ಒಂದು ಓಂಕಾರ ಚಾಂಟ್ ಮಾಡಿ, ಚಾಂಟ್ ಮಾಡಿದ್ಮೇಲೆ ನೀವು ನಿಲ್ಲಿಸಿದ್ಮೇಲೆ ಆ ಒಂದು ಕ್ಷಣ ಮೂಮೆಂಟ್ ಅನ್ನು ಅನುಭವಿಸಿ. ಅದು ಯಾವ ಆನಂದ ಗೊತ್ತಾಗುತ್ತೆ ನಿಮ್ಗೆ.
ಯಾಕಂದ್ರೆ ಯಾವಾಗ ನೀವು ದೀರ್ಘವಾಗಿ ಓಂಕಾರವನ್ನ ಹೇಳಿ ನಿಲ್ಲಿಸ್ತೀರಿ, ಅವಾಗ ಅಲ್ಲಿ ಮನಸ್ಸು ಇರಂಗಿಲ್ಲ, ಮನಸ್ಸು ಲಯ ಆಗಿಬಿಟ್ಟಿರ್ತದ. ಈಗ ನಾವು ಇವೆಲ್ಲ ಮಂತ್ರಗಳನ್ನ, ವೇದೋಕ್ತ ಮಂತ್ರಗಳನ್ನ, ಗೀತಾ ಪಾರಾಯಣವನ್ನ ನೀವು ದೀರ್ಘವಾಗಿ ಸ್ಪೀಡ್ ಆಗಿ ಮಾಡ್ತಾ ಬನ್ನಿ. ಮಾಡ್ತಾ 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 ಬಂದು ಕಂಪ್ಲೀಟ್ ಆಗಿ ನೀವು ನಿಲ್ಲಿಸ್ಬಿಟ್ರಿ ಅಂತಂದ್ರೆ ಲಾಂಗ್ ಡ್ಯೂರೇಷನ್ ನಿಮಗೆ ಆ ಆತ್ಯಂತಿಕವಾಗಿರ್ತಕ್ಕಂಥ ಸೈಲೆನ್ಸ್ ಫೀಲ್ ಆಗುತ್ತೆ. ಅದು ನಮಗೆ ಶಾಸ್ತ್ರದಿಂದ ಶಾಸ್ತ್ರ ಸೂಚನೆ ಕೊಡ್ತದೆ, ಇದು ಆನಂದ ಅಂತ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಬ್ದದ ಮುಖಾಂತರ ಶಬ್ದಾತೀತವಾಗಿರ್ತಕ್ಕಂಥದ್ದು ದರ್ಶನ ಆಗುತ್ತೆ, ಸ್ಪರ್ಶ ಆಗುತ್ತೆ. ಅದು ಹೆಂಗಿತ್ತು ಅಂತಂದ್ರೆ ಹೇಳಕ್ ಬರೋದಿಲ್ಲ. ಯಾಕಂತಂದ್ರೆ ಅದು ಅನಿರ್ವಚನೀಯ, ಅದು ಅವರ್ಣನೀಯ. ಅದು ಯಾವುದೇ ಶಬ್ದದಿಂದ ಹೇಳಕ್ ಬರೋದಿಲ್ಲ, ಯಾವುದೇ ಕಲರ್ನಿಂದ ತೋರ್ಸಕ್ ಬರೋದಿಲ್ಲ, ಯಾವುದೋ ಸಣ್ಣೆಯಿಂದ ತೋರ್ಸಕ್ ಬರಂಗಿಲ್ಲ. ಆದರೆ ಅವನಿಗದು ಸೊ ಅನುಭವ ಆಗಿರ್ತದೆ. ನಾವು ಈ ಶಾಸ್ತ್ರದ ಆಧಾರದ ಮೇಲೆ ಈ ಯಾವುದನ್ನ ನಾವು ಆ ಆನಂದ ಇದೆಯೋ ಆ ಆನಂದದ ಸ್ಥಿತಿಯನ್ನ ನಾವು ಹೆಚ್ಚು 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 ಅದನ್ನ ಅನುಭವಿಸ್ತಾ ಹೋಗ್ಬೇಕು. ಅದನ್ನ ಹೆಚ್ಚು ಹೆಚ್ಚು ಅನುಭವಿಸ್ತಾ ಹೋದಂಗಲ್ಲ ಅದು ನಮಗೆ ಗೊತ್ತಾಗದಂತೆ ನಮ್ಮ ಎಲ್ಲಾ ಕೋಶಗಳ ಮೇಲೆ ಅದು ನಿಧಾನವಾಗಿ ಆ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಬರ್ತದ. ಯಾವಾಗ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಆವಾಗ ಈ ಎಲ್ಲ ವಚನಕಾರರು, ತತ್ವಕಾರರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಯಾರು ಆ ಸತ್ಯವನ್ನ ಪಡ್ಕೊಂಡಿದ್ದಾನೆ, ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ, ಅವನು ನಿಂತುಕೊಂಡಿರ್ತಕ್ಕಂತಹದ್ದೇ ಕಾಶಿ ಆಗತ್ತೆ ಅಂತ. ಅವನು ಮುಟ್ಟಿರ್ತಕ್ಕಂಥದ್ದೇ ತೀರ್ಥ ಆಗುತ್ತದೆ, ಅವನು ಮಾತಾಡಿರ್ತಕ್ಕಂಥದ್ದೇ ಮಂತ್ರ ಆಗ್ತದೆ. ಸೊ ಈ ರೀತಿಯಾಗಿ ನಾವು ಅದನ್ನ ಹೆಚ್ಚು ಬೆಳೆಸ್ತಾ ಬಂದಾಗ ಅವಾಗ ಅದು ನಮಗೆ ರಿಯಾಲಿಟಿ ಗೊತ್ತಾಗತ್ತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.